ಠಾಣೆಯ ನವೋದಯ ಕನ್ನಡ ಸೇವಾ ಸಂಘದಿಂದ ನವೆಂಬರ್ 19ರಂದು ನವೋದಯದ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದ ವಿದ್ಯಾಸಂಸ್ಥೆಯ ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿತು. ಬಂಟರ ಭವನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಂಗೀತ ಲಹರಿ, ಶಾಂಭವಿ ವಿಜಯ, ಯಕ್ಷಗಾನ ಸಾಧಕರಿಗೆ ಸನ್ಮಾನವನ್ನು ನೆರವೇರಿಸಲಾಯಿತು. ಸದ್ದು ಗದ್ದಲವಿಲ್ಲದೆ ಶೈಕ್ಷಣಿಕ ಸೇವೆ, ಸಮಾಜ ಸೇವೆ, ಸಾಂಸ್ಕೃತಿಕ ಸೇವೆ ಇತ್ಯಾದಿಗಳನ್ನು ಸೋಲಿಲ್ಲದ ಸರದಾರರಂತೆ ಮಾಡುತ್ತಾ ಬಂದಿರುವ ಹಲವಾರು ಸಂಘ ಸಂಸ್ಥೆಗಳಿವೆ. ಅಂತಹ ಸಾಲಿಗೆ ಸೇರುವ ಸಂಘವೇ ಮುಂಬಯಿಯ ಮುಲುಂಡ್, ಥಾಣೆ ಜಿಲ್ಲೆಯ ಕಿಸಾನ್ ನಗರದ ನವೋದಯ ಕನ್ನಡ ಸೇವಾ ಸಂಘ. 1969ರಲ್ಲಿ ದಿವಂಗತ ಯಶೋಧರ ಶೆಟ್ಟಿ ಅವರ ನೇತೃತ್ವದಲ್ಲಿ ಕನ್ನಡಿಗರನ್ನ ಒಂದೆಡೆ ಸೇರಿಸಿ ನವೋದಯ ಕನ್ನಡ ಸೇವಾ ಸಂಘವನ್ನು ಸ್ಥಾಪಿಸಲಾಯಿತು. ಸಣ್ಣದೊಂದು ಪುಸ್ತಕ ಭಂಡಾರದಿಂದ ಕಾರ್ಯಪ್ರವೃತ್ತರಾಗಿ ತನ್ನ ಕಾರ್ಯ ವ್ಯಾಪ್ತಿಯನ್ನು ವಿಸ್ತರಿಸಿ 1970ರಲ್ಲಿ ದಿವಂಗತ ಯಶೋಧರ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ನವೋದಯ ಆಂಗ್ಲ ಮಾಧ್ಯಮದ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಆರಂಭಿಸಲಾಯಿತು. ತನ್ನ ಸ್ವಂತ ಕಟ್ಟಡದಿಂದ ಪ್ರಾಥಮಿಕ ಶಾಲೆಯನ್ನು ಆರಂಭಿಸಿದರು. 1992ರಲ್ಲಿ 2 ಅಂತಸ್ತಿನ ಕಟ್ಟಡವನ್ನು 5 ಅಂತಸ್ತಿನವರೆಗೆ ಏರಿಸಿ ಪ್ರಸಕ್ತ ಸುಮಾರು 2865 ಮಂದಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡಲು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಕಳೆದ 10 ವರ್ಷಗಳಿಂದ ಈ ಶಾಲೆ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶವನ್ನು ತರುತ್ತಿದ್ದು, ಇಂದು ಸುಮಾರು 79 ಮಂದಿ ಕನ್ನಡ ಶಿಕ್ಷಕಿಯರಲ್ಲದೆ 14 ಮಂದಿ ಶಿಕ್ಷಕೇತರ ಸಿಬ್ಬಂದಿಗಳನ್ನು ನಾವು ಕಾಣಬಹುದಾಗಿದೆ. ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ತುಳು ಕನ್ನಡಿಗರ ಮಕ್ಕಳಿಗೆ ಅಗತ್ಯವಾಗಿ ಬೇಕಾಗಿರುವ ಧರ್ಮ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಕಲಿಸಲಾಗುತ್ತದೆ. ಅಲ್ಲದೆ 1ನೇ ತರಗತಿಯಿಂದ 4ನೇ ತರಗತಿಯವರೆಗೆ ಪ್ರಾರಂಭದಿಂದ ಇಂದಿನವರೆಗೆ ಕಲಿಸುತ್ತಾ ಬರುತ್ತಾ ಇರೋದು ವಿಶೇಷವೇ ಸರಿ. ಈ ಶಾಲೆಯಲ್ಲಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯೊಂದಿಗೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಕಲಿಸುತ್ತಾ ಬರಲಾಗಿದೆ. ನವೋದಯ ಕನ್ನಡ ಸಂಘದ ವತಿಯಿಂದ ಪ್ರತಿ ಶನಿವಾರ ಭಜನೆ, ವರ್ಷಂಪ್ರತಿ ದಸರಾ ಪೂಜೆ, ಪ್ರತಿ ವರ್ಷ ಸತ್ಯನಾರಾಯಣ ಪೂಜೆಯನ್ನು ನೆರವೇರಿಸುವುದು ವಿಶೇಷತೆಗಳಲ್ಲೊಂದು. ಈ ಶಾಲೆಯಲ್ಲಿ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯ ಪಾಲಕರನ್ನು ವೇದಿಕೆಯಲ್ಲಿ ಕರೆದು ಸನ್ಮಾನಿಸುವ ಸಂಪ್ರದಾಯವಿದೆ. ಅಲ್ಲದೆ ಆರೋಗ್ಯ ತಪಾಸಣಾ ಶಿಬಿರ, ವರ್ಷಂಪ್ರತಿ ಶಾಲಾ ವಾರ್ಷಿಕ ಕ್ರೀಡಾಕೂಟ ನಡೆಸಿಕೊಂಡು ಬರಲಾಗ್ತಾ ಇದೆ. ಈ ಸಂಘವು ಹಂತ ಹಂತವಾಗಿ ಉನ್ನತಿಯ ಶಿಖರವನ್ನೇರುತ್ತಾ ಬರಲು ಮುಂಬಯಿಯ ಕೊಡುಗೈದಾನಿಗಳೇ ಕಾರಣ. ದಿವಂಗತ ಯಶೋಧರ ಶೆಟ್ಟಿಯವರು ಅಂದು ನೆಟ್ಟ ಸಸಿ ಇಂದು ಹೆಮ್ಮರವಾಗಿ ಬೆಳೆದಿದೆ. RH ಬೈಕಂಪಾಡಿಯವರು 4 ವರ್ಷ ಸತತ ಕಾರ್ಯದರ್ಶಿಯಾಗಿ 2 ವರ್ಷ ಅಧ್ಯಕ್ಷರಾಗಿ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಅಹೋರಾತ್ರಿ ದುಡಿದವರಲ್ಲಿ ಒಬ್ಬರು. ಸುಂದರ್ ವಿ ಶೆಟ್ಟಿಯವರು ಸಂಘದ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ 8 ಬಾರಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಓರ್ವ ನಿಷ್ಠಾವಂತ ಪ್ರಾಮಾಣಿಕ ಸಮಾಜ ಸೇವಕರಾಗಿದ್ದಾರೆ. 1989ರಿಂದ ಭಾಸ್ಕರ್ ಎನ್ ಶೆಟ್ಟಿ 13 ಬಾರಿ ಅಧ್ಯಕ್ಷ ಪದವಿಯನ್ನು ಅಲಂಕರಿಸಿ ಸಂಘ ಹಾಗೂ ಶಾಲೆಯ ಕೆಲಸಗಳನ್ನು ನಿಭಾಯಿಸುವುದರಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ. 2010ರಿಂದ ಜಯ ಕೆ ಶೆಟ್ಟಿ ಸಂಘ ಹಾಗೂ ಶಾಲೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಶಾಲಾ ಚಟುವಟಿಕೆಗಳಲ್ಲಿ ಸಂಘದ ಚಟುವಟಿಕೆಗಳಲ್ಲಿ ವೇಗದ ಚಾಲನೆಯನ್ನು ನೀಡಿದ್ದಾರೆ. ಕಳೆದ 47 ವರ್ಷಗಳಿಂದ ವಿಭಿನ್ನ ರೀತಿಯ ಶೈಕ್ಷಣಿಕ ಸೇವೆಯನ್ನು ನೀಡುತ್ತಾ ಇರುವ ಈ ಸಂಸ್ಥೆಯ ನೂತನ ಕಟ್ಟಡದ ಉದ್ಘಾಟನೆ ನವೆಂಬರ್ 19ರಂದು ಮುಂಬೈ ಕುರ್ಲಾದ ಬಂಟರ ಭವನದ ರಾಧಾಬಾಯಿ ಆಡಿಟೋರಿಯಂನಲ್ಲಿ ಬೆಳಿಗ್ಗೆ 10ರಿಂದ 11ರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ, 11 ಗಂಟೆಯಿಂದ ಸನ್ಮಾನ ಕಾರ್ಯಕ್ರಮ, ಮಧ್ಯಾಹ್ನ 1:30ರಿಂದ ಸಂಗೀತ ಲಹರಿ, 2:30ರಿಂದ ಶಾಂಭವಿ ವಿಜಯ ಎಂಬ ಯಕ್ಷಗಾನವು ಶಾಲಾ ಮಕ್ಕಳಿಂದ ನಡೆಯಿತು. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಚರಿಷ್ಮಾ ಗ್ರೂಪ್ನ ಸುಧೀರ್ ವಿ ಶೆಟ್ಟಿ, MRG ಗ್ರೂಪ್ನ ಪ್ರಕಾಶ್ ಶೆಟ್ಟಿ, ಭಾರತ್ ವೈರ್ ರೋಪ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಸುಂದರ್ ಜಿ ಶಾ, ಬಂಡ್ಸ್ ಸಂಘ ಮುಂಬಯಿಯ ಅಧ್ಯಕ್ಷ ಪ್ರಭಾಕರ ಎಲ್ ಶೆಟ್ಟಿ, ಹೋಟೆಲ್ ಗೋಪಾಲಾಶ್ರಮದ ರಾಘವ ಎಸ್ ಶೆಟ್ಟಿ, ಸತ್ಕಾರ್ ರೆಸಿಡೆನ್ಸಿಯ CMD ಶಿವರಾಮ್ ಶೆಟ್ಟಿ ಮತ್ತು ಬಂಡ್ಸ್ ಸಂಘದ ಮಾಜಿ ಅಧ್ಯಕ್ಷರಾದ CA ಶಂಕರ್ ಶೆಟ್ಟಿ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಒಂದು ನವೋದಯ ಕನ್ನಡ ಸೇವಾ ಸಂಘದ ಕಾರ್ಯಕ್ರಮದಲ್ಲಿ ಮುಂಬಯಿಯ ಥಾಣೆಯ ಸತ್ಕಾರ್ ರೆಸಿಡೆನ್ಸಿಯ ಶ್ರೀ ಶಿವರಾಮ ಕೆ ಶೆಟ್ಟಿಯವರು ಕೊಡುಗೈದಾನಿ ಎಂದರೆ ತಪ್ಪಾಗಲಾರದು. ಪ್ರತಿಯೊಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಇವರ ಕೊಡುಗೆ ಅಪಾರ.
ಅಲ್ಲದೆ ನವೋದಯ ಕನ್ನಡ ಸೇವಾ ಸಂಘದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇವರ ಸಹಾಯ ಹಸ್ತವನ್ನು ಕಾಣಬಹುದಾಗಿದೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮದೊಂದಿಗೆ ನವೋದಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗವಾಗಿ ಯಕ್ಷಗಾನವೂ ನಡೆಯಿತು. ನವೋದಯದ ಕನ್ನಡ ಸೇವಾ ಸಂಘದ ನವೋದಯ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ಕಾಲೇಜನ್ನು ಉದ್ಘಾಟಿಸಿ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಂಧುಗಳೇ, ನವೋದಯ ಕನ್ನಡ ಸೇವಾ ಸಂಘ ಠಾಣೆ ಇವತ್ತು ಒಂದು ರೀತಿಯ ಮದುಮಗಳ ಅಲಂಕಾರದಲ್ಲಿ ಹೀಗೆ ನಿಮ್ಮೆದುರು ಅನಾವರಣಗೊಳ್ಳುತ್ತಾ ಇದೆ. ಮುಂಬೈ ಕನ್ನಡಿಗನ ವಿಶೇಷತೆ ಏನು ಅಂತಂತಂದರೆ ಆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವಂಥದ್ದು. ಈ ಸಂದರ್ಭದಲ್ಲಿ ಇಲ್ಲಿಗೆ ಬಂದಂತಹ ಎಲ್ಲ ಮಕ್ಕಳು, ನವೋದಯ ಕನ್ನಡ ಸೇವಾ ಸಂಘದ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು, ಅವರ ಪೇರೆಂಟ್ಸ್, ಎಲ್ಲ ಟೀಚರ್ಸ್, ನಮ್ಮ ಎಲ್ಲ ಅತಿಥಿಗಳು, ಅದರ ಜೊತೆಗೆ ನಮ್ಮೆಲ್ಲ ಹಿತೈಷಿಗಳಿಗೆ ಪ್ರೀತಿಪೂರ್ವವಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಬೆಳಗ್ಗೆ ಬಂಧುಗಳೇ. ಇಟ್ಸ್ ಎ ವಾರ್ಮ್ ವೆಲ್ಕಮ್ ಫಾರ್ ಈಚ್ ಅಂಡ್ ಹೂ ಗ್ಯಾದರ್ಡ್ ಓವರ್ ಹಿಯರ್, ಆಲ್ ಸ್ಟೂಡೆಂಟ್ಸ್, ಓಲ್ಡ್ ಸ್ಟೂಡೆಂಟ್ಸ್, ಪೇರೆಂಟ್ಸ್, our well-wishers, and one and all who are all gathered over here for the great August gathering. 48 ವರ್ಷಗಳ ಹಿಂದೆ, just 48 years ago, ಒಂದು ಬೆಳಕು ಉದಿಸಿತು. ನನ್ನ ಬಲಭಾಗಕ್ಕೆ ನೀವೊಬ್ಬ ಮಹಾನುಭಾವನ ಚಿತ್ರವನ್ನು ಕಾಣ್ತಾ ಇದ್ದೀರಿ. ಯಶೋಧರ ಎಲ್ ಶೆಟ್ರು ಥಾಣೆಯ ಅತ್ಯಂತ ಕನ್ನಡಿಗರ ಜನನಿಬಿಡ ಜಾಗವಾದಂತಹ ಕಿಸನ್ ನಗರದ ಪರಿಸರದಲ್ಲಿ, ಚಕ್ನಾಕ ಪರಿಸರದಲ್ಲಿ ಕನ್ನಡದ ಒಂದು ಜ್ಯೋತಿಯನ್ನು ಬೆಳಗಿದರು. ಆ ಟೈಟಲ್ನಲ್ಲಿ ಕಾಣ್ತಾ ಇರತಕ್ಕಂತಹ ಕನ್ನಡ ಸೇವಾ ಸಂಘ ನವೋದಯ, ಅದರ ಹೊಸ ಉದಯ ಆಯಿತು. ಅದರ ಜೊತೆಗೆ ಕನ್ನಡದ ಬೆಳಕೊಂದು ಬಹಳ ಜಾಜ್ವಲ್ಯಮಾನವಾಗಿ ಆ ಪ್ರದೇಶದಲ್ಲಿ ಹುಟ್ಟಿಕೊಂಡಿರುತ್ತೆ ಹೇಳಬೇಕು. 1969, 48 ವರ್ಷಗಳ ಹಿಂದೆ, 50ಕ್ಕೆ 2 ಬರೀ 2 ವರ್ಷ ಕಮ್ಮಿ, ಹಾಗೆ ಹುಟ್ಟಿಕೊಂಡಂಥ ಸಂಸ್ಥೆ ಕನ್ನಡದ ಸಂಘವಾಗಿ ಹುಟ್ಟಿಕೊಂಡು 70ನೇ ಇಸವಿಯಲ್ಲಿ ಒಂದು ಒಳ್ಳೆಯ ಶಾಲೆಯನ್ನು ಸ್ಥಾಪನೆ ಮಾಡುವಂಥ ಹೆಜ್ಜೆ ಹಾಕಿತು. ಹಾಗೆ ಹುಟ್ಟಿಕೊಂಡದ್ದೇ ನವೋದಯ ಕನ್ನಡ ಸೇವಾ ಸಂಘದ ಶಾಲೆಗಳು. ಇವತ್ತಿಗೆ 3,000 ಮಕ್ಕಳು, ವೆರಿ ನಾಮಿನಲ್, ತಿಂಗಳಿಗೆ 650 ರೂಪಾಯಿಯ ಫೀಸ್ನಲ್ಲಿ ಕಳೆದ 5 ದಶಕಗಳಿಂದ ಆ ಇಡೀ ಪರಿಸರದಲ್ಲಿ ನಿರಂತರವಾಗಿ ಶಿಕ್ಷಣದ ದಾಸೋಹಕ್ಕೆ ಪಾತ್ರರಾಗಿದ್ದಾರೆ ಅನ್ನುವಂಥದ್ದೇ ಈ ಬೆಳಗಿನ ಹೆಮ್ಮೆ ನಮಗೆ. 100 ಜನ ಅಧ್ಯಾಪಕರು, ಅಷ್ಟೇ ಸಂಖ್ಯೆಯ ಅಧ್ಯಾಪಕರ ಸಿಬ್ಬಂದಿ, 3,000 ಮಕ್ಕಳ ಪೇರೆಂಟ್ಸ್ ಅಂತಂದರೆ ಅಷ್ಟು ಸಂಖ್ಯೆಯ ಕನ್ನಡದ ಅಭಿಮಾನ, ಕನ್ನಡದ ಸಂಘವಾಗಿ ಕನ್ನಡದ ಒಂದು ಸಬ್ಜೆಕ್ಟನ್ನು, ಒಂದು ಪಠ್ಯವನ್ನು ಬಾಲ್ಯದಿಂದ ಅಂದರೆ 1ನೇ ಕ್ಲಾಸಿನಿಂದಲೇ ಆರಂಭವಾಗಿ ಕಲಿಸ್ತಕ್ಕಂತಹ ಒಂದು ಕೆಲಸವನ್ನು ನವೋದಯ ಕನ್ನಡ ಸೇವಾ ಸಂಘ ಮಾಡ್ತಾ ಇದೆ. ನಾನು ಯಾವಾಗಲೂ ಹೇಳಲಿಕ್ಕುಂಟು, ನಾಡು ನಡೆಯುವುದು ನುಡಿ ಹೆಜ್ಜೆಯಲ್ಲಿ ಅಂತ. ಭಾಷೆಯ ಹೆಜ್ಜೆಯ ಮೇಲೆ ನಾಡು ಹುಟ್ಟಿಕೊಳ್ತದೆ. ನಾಡಿಗೆ ಆಕಾರ ಇಲ್ಲ, ಒಂದು ರಾಜ್ಯಕ್ಕೆ ಆಕಾರ ಅಂತ ಇಲ್ಲ, ಅದು ಬೌಂಡ್ರಿ ಮಾತ್ರ, ಫಿಸಿಕಲ್ ಬೌಂಡ್ರಿ. ನಾಡಿನ ಆಕಾರ ಯಾವುದು ಅಂತಂದರೆ ನುಡಿ. ಮುಂಬೈ ಒಂದು ರೀತಿಯಲ್ಲಿ ಕನ್ನಡದ್ದೇ ನಾಡಿದ್ದ ಹಾಗೆ. ಕಳೆದ 150 ವರ್ಷಗಳಿಂದ ಮುಂಬೈಯನ್ನು ಅಕ್ಷರಶಃ ನಾವು ಕನ್ನಡ ನಾಡು ಮಾಡಿಬಿಟ್ಟಿದ್ದೇವೆ. ಆ ಕನ್ನಡದ ನಾಡಿಗೆ ಮತ್ತೊಮ್ಮೆ ಒಂದು ದೊಡ್ಡ ನಮಸ್ಕಾರವನ್ನು ಕೊಡ್ತಾ ಈ ವೇದಿಕೆಯನ್ನು ನಿಮ್ಮ ಮುಂದೆ ಅನಾವರಣ ಮಾಡ್ತಾ ಇದ್ದೇನೆ ಬಂಧುಗಳೇ. ಮೊದಲಾಗಿ ಇವತ್ತು ಈ ದೊಡ್ಡ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವರು ನಮ್ಮವರೇ ಆಗಿರ್ತಕ್ಕಂಥ ಅತ್ಯಂತ ಸರಳರು, ಸಜ್ಜನರು, ನಿಗರ್ವಿಗಳು ಆಗಿರ್ತಕ್ಕಂಥ ಜಯಕಿ ಶೆಟ್ಟಿಯವರು. ನಾನು ಜಯಣ್ಣನಿಗೆ ದಯವಿಟ್ಟು ನಿಲ್ಲಬೇಕು ಅಂತ ಹೇಳ್ತಾ ಇದ್ದೇನೆ. ಈ ವೇದಿಕೆಯನ್ನು ಉದ್ಘಾಟನೆ ಮಾಡಲಿಕ್ಕಿರುವಂಥವರು ನಾನು ಯಾವಾಗಲೂ ಹೇಳಿಕೊಂಡು, ಸುಧೀರ್ ಶೆಟ್ಟಿ ಅಂತಂದರೆ ಬರೀ ಸುಧೀರ ಮಾತ್ರ ಅಲ್ಲ, ಆಕಾರದಲ್ಲೂ ಅವರು ವೀರ. ಒಂದು 6 ಫೀಟ್ ಎತ್ತರದ ಅಜಾನುಬಾಹು ಸುಧೀರ್ ವಿ ಶೆಟ್ರು ನಮ್ಮ ಈ ಇಡೀ ವೇದಿಕೆಯನ್ನು, ಏನು ನಮ್ಮ ನವೋದಯ ಕನ್ನಡ ಸೇವಾ ಸಂಘದ PUC ಕಟ್ಟಡದ ಉದ್ಘಾಟನೆ ಇದೆ ಅದನ್ನು ನಡೆಸಿಕೊಳ್ಳಿಕ್ಕಿರುವಂಥವರು ಸುಧೀರ್ ವಿ ಶೆಟ್ರು. ಚರಿಷ್ಮಾ ಬಿಲ್ಡರ್ಸು, ಭಾಳ ಪ್ರಸಿದ್ಧಿಯ ಚೆಂಬೂರಿನ ಗ್ರ್ಯಾಂಡ್ ಸೆಂಟ್ರಲ್ ಹೋಟೆಲ್ನ ಮಾಲಕರು. ಅವರೊಟ್ಟಿಗೆ ಅಷ್ಟೇ ಪ್ರಸಿದ್ಧಿಯ ನಮ್ಮ ಮುಖ್ಯ ಅತಿಥಿ, ದೂರದ ಬೆಂಗಳೂರಿನಲ್ಲಿ ಕನ್ನಡದ ಬಾವುಟವನ್ನು ಹಾರಿಸ್ತಾ ಬಹಳ ಒಳ್ಳೆಯ ಮಟ್ಟಿನ ಒಂದು ಉದ್ಯಮವನ್ನು ಸ್ಥಾಪಿಸ್ತಾ
ಸುಮಾರು 4 ದಶಕಗಳಿಂದ ಮುಂಬೈ ಮತ್ತು ಬೆಂಗಳೂರು ಮತ್ತು ಮಂಗಳೂರು ಈ ತ್ರಿವಳಿ ನಗರಗಳನ್ನು ಉದ್ಯಮದ ಮೂಲಕ, ಹೋಟೆಲ್ ಉದ್ಯಮದ ಮೂಲಕ ಬೆಸೆದಂತಹ ಬಂಜಾರ ಪ್ರಕಾಶ್ ಶೆಟ್ಟಿ ಅಂತ ಅವರನ್ನು ಯಾರು ಪ್ರಸಿದ್ಧಿಯಲ್ಲಿ ಕರೆಯುವಂಥದ್ದು. ಆದರೆ ಅವರ MRG ಗ್ರೂಪ್ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿಯ ವ್ಯಕ್ತಿ. ಒಂದು ಗಳಿಗೆಗೆ ಕರ್ನಾಟಕ ಮುಖ್ಯಮಂತ್ರಿಯನ್ನು ಹಿಡಿದು ಅಲ್ಲಾಡಿಸ್ತಕ್ಕಂಥ ತಾಕತ್ತಿರುವಂತಹ ಒಬ್ಬ ಸರಳ ಮನುಷ್ಯ ಶ್ರೀಯುತ ಪ್ರಕಾಶ್ ಶೆಟ್ಟರು ಅವರನ್ನು ಮುಖ್ಯ ಆತಿಥ್ಯದ ಇದಕ್ಕೆ ಸ್ವಾಗತಿಸ್ತಾ, ನಾನೊಬ್ಬ ಮಹಾನ್ ಭಾವನನ್ನು ಪ್ರಾತಸ್ಮರಣೀಯವಾಗಿ ಹೇಳಬೇಕು. ಕಾಲಿಂದ ತಲೆಯವರೆಗೆ ಬಿಳಿ ವಸ್ತ್ರವನ್ನು ಧರಿಸಿ ಕೂತಂತಹ ಸುಂದರ್ ಜಿ ಎಂ ಶಹಾ ಮೂಲತಃ ಅವರ ಹುಟ್ಟಿನಿಂದ ಗುಜರಾತಿ ಬಾಂಧವ. ಆದರೆ ಕನ್ನಡದ ಶಾಲೆಗೆ ಅವರು ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ನಾನು ಮತ್ತೆ ಹೇಳಲಿಕ್ಕಿದ್ದೇನೆ. ಅವರ ಉಪಸ್ಥಿತಿಯನ್ನು ಕೊಂಡಾಡ್ತಾ ಇದ್ದೇನೆ, ನಮಿಸ್ತಾ ಇದ್ದೇನೆ. ಅವರೊಟ್ಟಿಗೆ ಈ ಯಾವ ವೇದಿಕೆಯಲ್ಲಿ ನಾವು ನಿಂತಿದ್ದೇವೆಯೋ ಪ್ರಭಾಕರ್ ಎಲ್ ಶೆಟ್ಟರು, ಬಂಟರ ಸಂಘದ ಅಧ್ಯಕ್ಷರು, ಶಿಕ್ಷಣ ಅಭಿಮಾನಿಗಳು, ಕೊಡುಗೈ ದಾನಿಗಳು, ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ಮರಿಸ್ತಾ ಇದ್ದೇನೆ. ಅವರ ಪಕ್ಕ ವಾಮನ ಮೂರ್ತಿ ಒಂದಿದೆ, ಸಾಮಾನ್ಯ ಮೂರ್ತಿ ಅಲ್ಲ. ಶಿವರಾಮ ಶೆಟ್ಟರು ಅವರ ಹೆಸರು ಹೇಳುವಾಗೆ ಒಳಗೆ ಶಿವನೂ ಇದ್ದಾನೆ, ರಾಮನೂ ಇದ್ದಾನೆ. ಶಿವ ತಾಂಡವ ಮೂರ್ತಿ, ರಾಮ ಸೌಮ್ಯ ಮೂರ್ತಿ. ಈ ಎರಡು ಒಗ್ಗಟ್ಟಾಗಿರ್ತಕ್ಕಂಥ ಅಪರೂಪದ ಮನುಷ್ಯ ಶಿವರಾಮ್ ಶೆಟ್ಟರು. ಇಡೀ ಈ ಉತ್ಸವದ ಕೇಂದ್ರ ಬಿಂದು ಶಿವರಾಮ್ ಶೆಟ್ಟರು. ಅವರನ್ನ ಪ್ರೀತಿಸ್ತಾ ಇದ್ದೇನೆ. ಪಕ್ಕದಲ್ಲಿ ಶಂಕರ್ ಶೆಟ್ಟರು ನನಗೆ ಕಾಣ್ತಾ ಇದ್ದಾರೆ. ಆ ಭಾಗದಲ್ಲಿ ಕಪ್ಪು ಕೋಟನ್ನು ಧರಿಸಿ ಪ್ರಕಾಶ್ ಶೆಟ್ಟರ ಹತ್ತಿರ ಕೂತವರು, ರಾಘವ ಶೆಟ್ಟರ ಈ ಭಾಗ ಇರುವಂಥವರು. ಶಂಕರಣ್ಣ ಸ್ವಲ್ಪ ಇದನ್ನಲ್ಲಿ ವೃತ್ತಿಯಲ್ಲಿ CA ಅವರು, ಇದೇ ಬಂಟರ ಸಂಘದ ಬಹಳ ಪ್ರಸಿದ್ಧಿಯ ಮಾಜಿ ಅಧ್ಯಕ್ಷರು, ಒಳ್ಳೆಯ ಹೃದಯವಂತ, ಸಂಘದ ಜಾತಿಯ ನೆಲೆಯನ್ನು ಬಿಟ್ಟು ಹಾರಿ ಕನ್ನಡದ ನೆಲೆಗೆ ಏರಿ ನಿಂತಹ ಮಹಾನುಭಾವನಿಗೆ ಈ ಆತಿಥ್ಯದ ಗೌರವವನ್ನು ಕೊಡಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಉಳಿದವರು ಎಲ್ಲ ನಮ್ಮವರೇ, ನಾನು ಯಾರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ರಾಘವ ಶೆಟ್ಟರು ಈ ಸಮಿತಿಯಲ್ಲಿ ಇದ್ದುಕೊಂಡೇ ಕೆಲಸ ಮಾಡುವವರು. ನಮ್ಮ ಇಡೀ ಸಮಿತಿಯ ಒಂದು ರೀತಿಯ ಬೆನ್ನೆಲುಬು ಅವರು ಕೂಡ ಒಬ್ಬರು. ಉಳಿದವರು ನಮ್ಮ ಪದಾಧಿಕಾರಿಗಳು, ಇಬ್ಬರು ನಮ್ಮ ಹೆಡ್ ಮಿಸ್ಸಸ್, 2 ವರ್ಗದವರು. ಇವರನ್ನೆಲ್ಲ ಮುಂದೆ ಇಟ್ಟುಕೊಂಡು ನಾನು ಮೊದಲಾಗಿ ಸುಧೀರಣ್ಣ ನಿಮ್ಮ ಆಳ್ತನದಲ್ಲಿ, JK ಶೆಟ್ಟರ ಮುಂದಾಳ್ತನದಲ್ಲಿ, ಪ್ರಕಾಶ್ ಶೆಟ್ಟರ ಹೊರಪಿನಲ್ಲಿ ದಯವಿಟ್ಟು ವೇದಿಕೆಯ ಎಡಭಾಗದಲ್ಲಿ ನೆಲೆಸತಕ್ಕಂತಹ ಆ ದಿವ್ಯ ಜ್ಯೋತಿ ಏನಿದೆ ಅದರ ಹತ್ತಿರ ಹೋಗಬೇಕು. ಇದನ್ನು ದಯವಿಟ್ಟು ಬಿಡುಗಡೆ ಮಾಡಬೇಕು, ಆರಂಭ ಮಾಡಬೇಕು. ಈ ವೇದಿಕೆ ಏನಿದೆ ಅದರ ಅನಾವರಣ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಸುಧೀರ್ ಶೆಟ್ಟರು, ಮುಖ್ಯ ಅತಿಥಿಗಳಂತ ಪ್ರಕಾಶ್ ಶೆಟ್ಟರು, ಅವರೊಟ್ಟಿಗೆ ನಮ್ಮ ಅಧ್ಯಕ್ಷರು JK ಶೆಟ್ಟರು, ಶಿವರಾಮ್ ಶೆಟ್ಟರು, ಪ್ರಭಾಕರ್ ಎಲ್ ಶೆಟ್ಟರು, ರಾಘವ ಶೆಟ್ಟರು, ಸುಂದರ್ ಜಿ ಎಂ ಶಾ. ಬಂಧುಗಳೇ, ಒಂದು ಕಡೆ ಬೆಳಗುವ ಹೊತ್ತಿಗೆ ಈ ವೇದಿಕೆಯ ದಿವ್ಯ ಜ್ಯೋತಿಯೊಟ್ಟಿಗೆ ಪ್ರಾರ್ಥನೆಯನ್ನು ನೆರವೇರಿಸಿಕೊಳ್ಬೇಕು ಅಂತ ನಾನು ನಮ್ಮವರಾದಂತಹ ಶೋಭಾ ಜಿ ಶೆಟ್ಟಿ, ಶ್ರದ್ಧಾ ಕೆ ಶೆಟ್ಟಿ, ವೀಣಾ ಯು ಶೆಟ್ಟಿ, ವೇದಾ ವಿ ಶೆಟ್ಟಿ ಮತ್ತು ಸುಪ್ರಿಯಾ ಆರ್ ಹೆಗ್ಡೆ ಅವರನ್ನು ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಅವರು ದೇವರನ್ನು ಗಾನದ ಮೂಲಕ ಗುಣ ವಿವೇಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ವೇದಿಕೆಯ ಬೆಳಗಲಿಕ್ಕಿದೆ. ಬೆಳಗುವ ಹೊತ್ತು ವಿದ್ಯೆಯ ಸರಸ್ವತಿಯ ಕೈಯಲ್ಲಿ ವೀಣೆ ಅನುರಣಿ ಹೊತ್ತು ನೀವೆಲ್ಲ ಒಂದು ಗಳಿಗೆ ಎದ್ದು ನಿಂತರೆ ಭಾಳ ಒಳಿತು ಅಂತ ಕಾಣ್ತಾ ಇದೆ ನನಗೆ. ಬೆಳಕಿಗೆ ವಂದಿಸುವಂಥದ್ದು ನಮ್ಮ ಕೆಲಸ. ಹಟ್ಟೆಂಗಡಿ ಗಣಪತಿ, ಗಿಡಗುಂಜಿ ಗಣಪತಿ, ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ, ಶಂಕರ ಸುತ ಶರಣು. ವಿನಾಯಕ ಮಂಗಳವರ ಶರಣು. ಸುಮುಖನೆ ಕಪಿಲನೆ, ಈಗ ಬಂದು ಸೇರುವ ಅತಿಥಿಗಳನ್ನು ಸನ್ಮಾನಿಸುವುದು, ಪರಿಚಯಿಸುವುದು ನಮ್ಮ ಆದ್ಯ ಕರ್ತವ್ಯ. ಶ್ರೀಯುತ ಸುಧೀರ್ ವಿ ಶೆಟ್ಟಿ, ತುಳು ಕನ್ನಡಿಗರೆಲ್ಲರಿಗೂ ಚಿರಪರಿಚಿತರಾಗಿ ಸರ್ವರ ಮನ ಗೆದ್ದ ನಾಯಕ,
ಕೊಡುಗೈ ದಾನಿ, ಉದಾರ ಮನಸ್ಸಿನ ನೇರ ನಡೆನುಡಿಯ ಒಬ್ಬ ಗಣ್ಯ ವ್ಯಕ್ತಿ ಹಾಗೂ ಮುಂಬೈ ಬಂಟ ಸಮಾಜದ ಡೈನಮಿಕ್ ಪರ್ಸನಾಲಿಟಿ ಆಗಿರುವ ನಮ್ಮ ಇಂದಿನ ಅತಿಥಿ ಹಾಗೂ ಇಂದಿನ ಸಮಾರಂಭದ ಉದ್ಘಾಟಕರಾಗಿರುವ ಶ್ರೀಯುತ ಸುಧೀರ್ ವಿ ಶೆಟ್ಟಿಯವರು ನಮ್ಮ ಈ ಶೈಕ್ಷಣಿಕ ಯೋಜನೆಗೆ 20 ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ನೀಡುವುದರ ಜೊತೆಗೆ ಮುಂದಕ್ಕೂ ನಮಗೆ ಆರ್ಥಿಕ ಸಹಾಯವನ್ನು ಮಾಡುವ ಭರವಸೆಯನ್ನು ನೀಡಿದ್ದಾರೆ. ಶ್ರೀಯುತರನ್ನು ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಮನತುಂಬ ಸ್ವಾಗತಿಸುತ್ತಾ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಸುಧೀರ್ ವಿ ಶೆಟ್ರು ನಮ್ಮ ಅಧ್ಯಕ್ಷರು, ನಮ್ಮ ಮುಖ್ಯ ಅತಿಥಿಗಳ ಜೊತೆಗೆ ಎದ್ದು ನಿಂತು ಒಂದು ಗಳಿಗೆ ಸುಧೀರಣ್ಣ, ಐ ರಿಕ್ವೆಸ್ಟ್ ಸುಧೀರ್ ವಿ ಶೆಟ್ಟು ಟು ಲಾಂಚ್ ದ ವೆರಿ ಬ್ಯೂಟಿಫುಲ್ ಬಿಲ್ಡಿಂಗ್ ಪ್ರಾಜೆಕ್ಟ್. ಇಟ್ ವಿಲ್ ಗೋಯಿಂಗ್ ಟು inaugurated by none other than Sri Sudhir V. Shetty with the presence of the great presence of Mr. Prakash Shetty of Banjara Group along with C. Shankar Shetty, Sundarji Shah. ನೀವೆಲ್ಲ ಒಂದು ಕ್ಷಣ ಆ ಕಡೆಗೆ ನೋಡ್ತಾ ಇರಿ. ಇದು ಥಾಣೆಯ ಕಿಸನ್ ನಗರದಲ್ಲಿ ಇರತಕ್ಕಂತಹ ನವೋದಯ ಕನ್ನಡ ಸೇವಾ ಸಂಘದ ನೂತನ ಕಟ್ಟಡ. ನವೋದಯ ಇಂಗ್ಲಿಷ್ ಹೈಸ್ಕೂಲು ಕಳೆದ 47 ವರ್ಷಗಳಿಂದ ನಮ್ಮ ಜೊತೆಗೆ ಹೊಸದಾಗಿ ಸೇರ್ಪಡೆಗೊಂಡಂತಹ PUC ವಿಭಾಗ 2017ರಿಂದ ಎನ್ರೋಲ್ಮೆಂಟ್ ಸ್ಟಾರ್ಟ್ ಆಗಲಿಕ್ಕಿದೆ. ನೂತನ ಬ್ಯಾಚ್ಗಳು ನಡೀಲಿಕ್ಕಿವೆ. ಆರಂಭದಲ್ಲಿ ವಿಜ್ಞಾನ ಮತ್ತು ಕಾಮರ್ಸ್ ವಿಭಾಗ ಶುಭಾರಂಭಗೊಳ್ಳಲಿಕ್ಕಿದೆ. Good afternoon, everybody. Before I talk anything else, I would like to say the function by the children were excellent. It was fantastic. And the teachers who really trained them are really good. As a result, this shows that this school is really talented, full of talents. I appreciate everything that they have done. Somebody told that I am the Anna. As a result, I'll talk less and behave like an Anna and see that maximum help from my side and from my company is given to this school and will make this school as a #1 school. I promise that sincerely. This is just the beginning. They have good plans, and as an advisor to the school committee, I have told them that I'll be with you all the time. They have done a very good thing by bringing in Prakash Anna, who is a very busy man, Shankar Anna and Mr. Shah. They have done a very good job. And I hope all of you all, because this donation to this school will be the most maximum and the best donation anybody can give. Giving to temples is no more. God don't require your money. Schools require your money. So see that schools are given good amount of money. It may be 5,000, 2,000, but you see that donations are given to schools regularly. It may be like your pastime, giving something to the school. I wish you all the best
and I am always with you all. Thank you very much. ಮುಖ್ಯ ಕಾರ್ಯ ಏನಂಚಿನ ಆರನ ಸತ್ಕರಿಸವನಂಚಿನ ಕೆಲಸ ಮತ್ತೊಂದಿಲ್ಲ. ಒಂಜಿ ಕನ್ನಡದ ಸಂಸ್ಥೆಗೆ ಆ ಕನ್ನಡದ ಸಂಸ್ಥೆ ನಡಪವನಂಚಿನ ಒಂಜಿ ಶಾಲೆಗೆ 20 ಲಕ್ಷ ರೂಪಾಯಿದ ಡೊನೇಷನ್ ಕೊರನಂಚಿನ ಸುಧೀರಣ್ಣ ರಿಯಲಿ ಈಸ್ ಎ ಗ್ರೇಟ್ ಮ್ಯಾನ್. ಐ ಥಿಂಕ್ ನೋ ಅದರ್ ಡೋನರ್ ಈಸ್ ಗೋಯಿಂಗ್ ಟು ಈಕ್ವಲ್ ಹಿಮ್. ದಾಯಗಂದು ಕೆಂಡ ಆರು ಕೊರಪನೆ ಕೇವಲ ಒಂಜಿ ಕನ್ನಡದ ಸಂಸ್ಥೆಗತ್ತು ಈ ಬಂಡ್ ಸಂಘಗೂ ಒರೋನೆ ಒಂಜಿ ಕೋಟಿ ರೂಪಾಯಿ ಕೊರನಂಚಿನ ಮಹಾನುಭಾವ. ಫಂಡ್ ರೈಸಿಂಗ್ ಕಮಿಟಿಯ ಪರವಾಗಿ ಈ 9 ಕೋಟಿ ನಿಧಿ ಸಂಗ್ರಹ ಆಗಲಿಕ್ಕೆ ಕಾರಣರಾದಂತಹ ಶಿವರಾಮಣ್ಣನಿಗೆ ಒಂದು ವಿಶೇಷವಾದಂತಹ ಗೌರವ ಸಲ್ಲಿಕ್ಕಿದೆ. ಎಲ್ಲ ಫಂಡ್ ರೈಸಿಂಗ್ ಕಮಿಟಿಯವರು ಪಕ್ಕದಲ್ಲಿ ನಿಂತು ಶಿವರಾಮಣ್ಣನಿಗೆ ಬೆಳಗ್ಗೆ ಎದ್ದು ಫೋನ್ ಮಾಡಿ ಕಮಿಟಿಯನ್ನು ಎಬ್ಬಿಸಿ ತನ್ನ ಹೋಟೆಲನ್ನು ಆ ಕಮಿಟಿಯ ಮನೆಯನ್ನಾಗಿ ಮಾಡಿ ವಿಶೇಷವಾದಂತಹ ಒಂದು ಮಹಾದೊಡ್ಡ ಕೆಲಸವನ್ನು ಮಾಡಿದಂಥ ಶಿವರಾಮಣ್ಣ ಇವತ್ತು ಈ ಹೊತ್ತಿಗೆ ನಮಗೆ ಸ್ತುತ್ಯರು, ಶ್ಲಾಘ್ಯರು, ಪೂಜ್ಯರು ಅಂತ ಹೇಳಿ ಅವರ ಬಗ್ಗೆ 2 ಮಾತನ್ನು ದಯಾನಂದ್ ಶೆಟ್ಟಿಯವರು ಹೇಳಲಿಕ್ಕಿದ್ದಾರೆ. ದಯಾನಂದ್. ಶಿವರಾಮಣ್ಣನ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ನಮ್ಮ 18,000 ಚದುರಗಡಿಯಿಂದ ಜಾಗವು ಕಡಿಮೆ ಆದಾಗ ನಮಗೆ ನಮ್ಮ ಮಾಧ್ಯಮಿಕವಾದ ಬದಿಯಲ್ಲಿ 10,000 ಜಾಗದ ತೋರಿ ಬಂದಾಗ ಆಡಳಿತ ಸಮಿತಿಯಲ್ಲಿ ನಿರ್ಧರಿಸಿ ಮಹಾಸಭೆಯನ್ನು ಕರೆದು ನಿರ್ಧಾರ ಆದ ಮೇಲೆ ಇದನ್ನು ನಾವು ಕೈಗೂಡಿಸಬೇಕು, ಹಾಗಾಗಿ ಅದನ್ನು ಪ್ರಾಜೆಕ್ಟನ್ನು ಬುಕ್ ಮಾಡಬೇಕೆಂಬ ಸದುದ್ದೇಶವನ್ನು ಇಟ್ಟುಕೊಂಡು ಬಿಲ್ಡರ್ನವರಿಗೆ 1 ಕೋಟಿಯ ಹಣವನ್ನು ಅಡ್ವಾನ್ಸ್ ಆಗಿ ಕೊಟ್ಟಿದ್ದೆವು. ಆವಾಗ ಸುಮಾರು 12 ಕೋಟಿಗಳ ಮೊತ್ತವಿರುವ ಈ ಯೋಜನೆಯು ಕೈಗೂಡಲು ನಮ್ಮಿಂದ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಇದಕ್ಕೆ ನಾವು ಒಂದು ಫಂಡ್ ರೈಸಿಂಗ್ ಕಮಿಟಿಯನ್ನು ಮಾಡಬೇಕು. ಆ ಮೂಲಕ ನಾವು ಜನರ ಸಮೀಪಕ್ಕೆ ಹೋದರೆ ನಮಗೆ ಖಂಡಿತವಾಗಿಯೂ ಸಹಾಯ ಸಿಗ್ಬಹುದೆಂಬುದನ್ನು ಮನಗಂಡಂತ ನಾವು ಇದಕ್ಕೆ ಒಂದು ಸಮರ್ಥ ವ್ಯಕ್ತಿಯ ಅಗತ್ಯವಿದ್ದೆಂಬುದನ್ನು ಮನಗಂಡು ಅದು ಕೂಡ ನಮ್ಮ ಮೇಲೆ ಭಾವನೆ ಇಟ್ಟುಕೊಂಡು ಬರುವವರು ಬೇಕು, ಕೆಲಸ ಮಾಡುವವರು ಬೇಕು ಎಂಬ ಸದುದ್ದೇಶವನ್ನು ಇಟ್ಟುಕೊಂಡು ಯಾರಲ್ಲಿ ಹೋಗುವ ಎಂದೆನಿಸಿದಾಗ ಮೊದಲು ನಮಗೆ ಕಂಡದ್ದು ನಮ್ಮ ಹಿರಿಯ ಸದಸ್ಯರು, ನಮ್ಮ ಗಾಡ್ ಫಾದರು ಆಗಿರುವಂತಹ ಶ್ರೀಯುತ ಶಿವರಾಮ್ ಶೆಟ್ಟಿಯವರು. ಶಿವರಾಮ್ ಶೆಟ್ಟಿಯವರನ್ನು ಕನ್ವಿನ್ಸ್ ಮಾಡಿ ನಾವು ಹೋಗಿದ್ದಾಗ ನಾವು ಕನ್ವಿನ್ಸ್ ಮಾಡಿದ ಪವರು ಅಲ್ಲವಾ ನಮ್ಮ ಶಾರದಾ ದೇವಿಯ ವರಪ್ರಸಾದವೋ ಗೊತ್ತಿಲ್ಲ, ಆ ಶಾರದಾ ದೇವಿ ಅವರನ್ನು ಒಲಿಸಿರಬೇಕು. ಸಂತೋಷದಿಂದ ಒಪ್ಪಿಕೊಂಡ ಶಿವರಾಮಣ್ಣ, ನಾನು ನಿಮ್ಮೊಂದಿಗಿದ್ದೇನೆ, ನಾವು ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡಿ ಈ ಯೋಜನೆಯನ್ನು ಕೈಗೂಡಲು ನನಗೆ ಸಹಕರಿಸ್ತೇನೆ ಎಂಬ ಆಶ್ವಾಸನೆಯನ್ನು ಕೊಟ್ಟದ್ದು ಮಾತ್ರವಲ್ಲದೆ ಆ ದಿವಸದ ಶಿವರಾಮಣ್ಣ ಬೇರೆ, ಒಪ್ಪಿಕೊಂಡ ಶಿವರಾಮಣ್ಣ ಮತ್ತೆ ಬೇರೆ. ಮರುದಿನ ಬೆಳಿಗ್ಗೆ 9 ಗಂಟೆಗೆ ಫೋನ್ ಮಾಡಿ ಓಲರ್ ನಿಗುಲು ಲಿಸ್ಟ್ ರೆಡಿ ಉಂಡ ನಿಗುಲು ಇಂಚ ಮಲ್ತನ ಪರ ಆಪಿನತ್ತುಂದು ನಮ್ಮಕ್ಕ ನಿಕ್ಲೆ ದೊಡ್ಡ ಓಡಿನ ನಿಗುಲು ಬೇನೋಡು ಯಾನ್ ಮಾತ್ರ ಬೆನ್ಪಿನತ್ತು ನಿಕ್ಲೆ ಆಪುಜಿನ ಜೈದಿಂದೆ ಎಲ್ಲ ನಮ್ಮನ್ನು ಬೆನ್ನು ಹತ್ತಿ ಕೆಲಸ ಮಾಡಿಸಿದ್ರು. ಅಷ್ಟೇ ಅಲ್ಲ, ಸೋಮವಾರದಿಂದ ಶುಕ್ರವಾರವರೆಗೆ ಕೆಲಸ ಮಾಡುವ ನಾವು ಶನಿವಾರದ 1 ದಿವಸ ರಜೆ ಇರ್ತದೆ. ಹಾಗಾಗಿ ಶಿವರಾಮಣ್ಣನಲ್ಲಿ ರಿಕ್ವೆಸ್ಟ್ ಮಾಡಿದ್ದೆವು, ಶಿವರಾಮಣ್ಣ ಆದಷ್ಟು ಮಟ್ಟಿಗೆ ನಮಗೆ ಸ್ಯಾಟರ್ಡೇಗೆ ನೀವು ವ್ಯವಸ್ಥೆ ಮಾಡಬೇಕು, ಯಾಕೆಂದರೆ ನಮಗೆ ರಜೆ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತ. ಆದರೂ ಅವರ ಬಿಜಿ ಶೆಡ್ಯೂಲಲ್ಲಿ ಎಲ್ಲ ಅವರ ಕೆಲಸವನ್ನು ಬದಿಗೊತ್ತಿ ನಮ್ಮ ಸಂಘಕ್ಕಾಗಿ ನಮಗಾಗಿ ಮೀಸಲಿಟ್ಟು ಶನಿವಾರದ ದಿವಸ ಬೆಳಿಗ್ಗೆ 9 ಗಂಟೆಯಿಂದ ಡೊಂಬೋಲಿಯಿಂದ ಕಾಂದ್ವೇಲಿ, ಬೋರ್ವೇಲಿಯಿಂದ ಡೊಂಬೋಲಿ ಒಂದೊಂದು ದಿವಸ 1 ಕೋಟಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ಅದು ಕೂಡ ಅವರ ಮರ್ಸಿಡೀಸ್ ಕಾರಲ್ಲೇ ನಮ್ಮನ್ನು ಕರ್ಕೊಂಡು ಹೋಗೋದು, ಅವರಿಗೆ ಎಲ್ಲಿ ಬೇಕೋ ಅಲ್ಲಿ ಕೊಂಡೋಗಿ ನಮ್ಮನ್ನು ಊಟ ಮಾಡಿಸೋದು. ಅದರ ಕೂಡ ಖರ್ಚನ್ನು 1 ರೂಪಾಯಿ ಕೂಡ ಶಾಲೆಯ ಖರ್ಚು ಮಾಡಲಿಕ್ಕೆ ಬಿಡಲಿಲ್ಲ, ಅವರೇ ಖರ್ಚು ಮಾಡಿ ನಮ್ಮ ಈ ಯೋಜನೆಯನ್ನು ಕೈಗೂಡಿಸಿದ್ದಾರೆ. ಅಷ್ಟೇ ಅಲ್ಲ, ಶನಿವಾರ ರಾತ್ರಿ 11 ಗಂಟೆಗೆ ಬಿಟ್ಟುಕೊಟ್ಟವರು ಒಂದು ದಿವಸ ನಾವು ಸ್ವಲ್ಪ ಮಲಗ್ತೇವೆ, ಒಂದು 9 ಗಂಟೆಗೆ ತನಕ ನಾವು ಮಲಗುಂದು ಎನಿಸಿದ್ರೆ ಖಂಡಿತವಾಗಿ ಬಿಡ್ತಿರ್ಲಿಲ್ಲ. 8:40ಕ್ಕೆ ನಮ್ಮ ಶಾಲೆ ಒಳಗೆ ಬಂದು ಓಲ್ಲೆ ವಾಚ್ಮ್ಯಾನ್ ಇಜ್ಜೆ ನಿಗುಲು ಓಲ್ಲಾರೆ ಆ ರೀತಿ ನಮ್ಮನ್ನು ಕೆಲಸ ಮಾಡಿಸಿದಂಥ ನಿಸ್ವಾರ್ಥವಾದಂಥ ಒಬ್ಬ ವ್ಯಕ್ತಿ ಆದರಣೀಯರಾದ ಶಿವರಾಮ್ ಶೆಟ್ಟಿಯವರೇ. ನಿಮಗೆ ಹೆಚ್ಚು ಹೇಳಿದ್ರು ಕಡಿಮೆ. ಬಿಯಾಂಡ್ ಅವರ್ ವಾರ್ಡ್ಸ್ ನೀವು ಇನ್ನು ಮುಂದೆ ಕೂಡ ನಮ್ಮ ನವೋದಯ ಕನ್ನಡ ಸಂಘದೊಟ್ಟಿಗೆ ಇರಬೇಕು, ನಮ್ಮೊಂದಿಗೆ ಇದ್ದು ನಮ್ಮ ಮುಂದಿರುವ
ದೊಡ್ಡ ಗುರಿಗೆ ಹಿಂದೆ ಗುರುವಾಗಿ ನಿಂತು ನಮ್ಮ ಈ ಪ್ರಾಜೆಕ್ಟ್ ಅನ್ನು ಸಕ್ಸಸ್ ಮಾಡಿಕೊಟ್ಟಿದ್ದೀರಿ. ಈ ಸಂಸ್ಥೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಂಥ ಶ್ರೀಯುತ ಜಯ ಕೆ ಶೆಟ್ಟಿ ಅವರು ಪ್ರತಿ ಬಾರಿ ತಾನೇ ಈ ನವೋದಯ ಕನ್ನಡ ಸೇವಾ ಸಂಘದ ಎಲ್ಲ ಕೆಲಸವನ್ನು ನೋಡುವಾಗ ನನಗೆ ಆಶ್ಚರ್ಯ ಆಗುವಂಥದ್ದು, 40 ವರ್ಷ ಕಾಲ ಒಂದು ದಿವಸ ಬಿಡದೆ ಈ ಸಂಘದ ಮೆಟ್ಟಲು ಹತ್ತಿದಂಥ ಈ ಮಹಾನ್ ಭಾವನೆಗೆ ಎಂಥ ಪ್ರೀತಿ ಈ ಸಂಸ್ಥೆಯ ಮೇಲೆ ಅಂತ. ನಿರಂತರವಾಗಿ 4 ದಶಕ ಇವರನ್ನೆಲ್ಲ ಕೂಡಿಸಿಕೊಂಡು ಅವರ ಪತ್ನಿ ಕೂಡ ನಮ್ಮೊಟ್ಟಿಗೆ ಬರ್ತಾ ಇದ್ದಾರೆ. ಸಾವಿತ್ರಿ ಅಕ್ಕನಿಗೆ ವಿಶೇಷವಾದಂಥ ಪ್ರೀತಿಯನ್ನು ನಾವು ಕೊಡಬೇಕು. ಯಾಕಂತಂದರೆ ಗಂಡಂದರಿಗೆ ಬರ್ಬೋದು, ಆದರೆ ಹೆಂಡತಿ ಒಬ್ಬಳು ಮನೆಯೊಳಗೆ ಇದ್ದರೆ ಯಾವುದೂ ಇಲ್ಲ. ಹಾಗೆ ಜಯಣ್ಣನ ಹತ್ರ ಅವರನ್ನ ಕೂತ್ಕೊಳ್ಳಿಸಿ ಇವತ್ತು ಭಾಳ ಪ್ರೀತಿಯಿಂದ ಅತ್ಯಂತ ಗೌರವದಿಂದ, ಜಯಣ್ಣ ದೂರದ ಕಾಸರಗೋಡಿನಿಂದ ಬಂದಿದ್ದೀರಿ, ನೀವು ಥಾಣೆಯಲ್ಲಿ ಕನ್ನಡದ ಕಂಪನ್ನು ಪಸರಿಸಿದ್ದೀರಿ, ನೀವು ನಿಮ್ಮ ಪ್ರೀತಿ, ನಿಮ್ಮ ಕನ್ನಡಾಭಿಮಾನ, ನಿಮ್ಮ ಸೇವೆ ನಿರಂತರವಾಗಿರಲಿ, ನಿಮಗೆ ಬದುಕಿನಲ್ಲಿ ಉನ್ನತಿ ಪ್ರಾಪ್ತಿಯಾಗಲಿ, ಆಯುರಾರೋಗ್ಯ ಪ್ರಾಪ್ತಿಯಾಗಲಿ ಅಂತ ಸಮಸ್ತ ಕನ್ನಡಿಗರ ಪರವಾಗಿ ಈ ಗೌರವವನ್ನು ಕೊಡ್ತಾ ಇದ್ದೇವೆ. ಸಮಸ್ತ ಫಂಡ್ ರೈಸಿಂಗ್ ಕಮಿಟಿ ನಿಮಗೆ ಆಭಾರವನ್ನು ಸಲ್ಲಿಸ್ತಾ ಇದೆ, ಜೊತೆಗೆ ಪ್ರೀತಿಯನ್ನು ಸಮರ್ಪಿಸ್ತಾ ಇದೆ. ಕಾರ್ಯಕ್ರಮ ಇವತ್ತು ನವೋದಯ ಸ್ಕೂಲ್ನ ಉನ್ನತ ವಿದ್ಯಾಭ್ಯಾಸದ ಕಟ್ಟಡವನ್ನು ಕಟ್ಟಿ ಅದನ್ನು ಇವತ್ತು ಇನಾಗ್ರಲ್ ಫಂಕ್ಷನ್ ಮೂಲಕ ಈ ಬಣ್ಸಂಗದಲ್ಲಿ ಇಟ್ಟ ಈ ಒಂದು ಕಾರ್ಯಕ್ರಮ, ಇದು ಅತ್ಯಂತ ಗಣನೀಯ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಕ್ಕೆ ನಾನು ಇವತ್ತು ಹೆಮ್ಮೆ ಪಡ್ತಾ ಇದ್ದೇನೆ. ಶಿವರಾಮಣ್ಣ, ನಿಮ್ಮ ಕರೆಗೆ ನಾನು ಹೋಗುಟ್ಟಿ ಈ ಸಭೆಗೆ ಇವತ್ತು ಬಂದು ನಿಮ್ಮ ಜೊತೆ ಕುಳಿತಿದ್ದೇನೆ. ನನಗೆ ಬಹಳ ಸಂತೋಷ ತಂದುಕೊಟ್ಟ ಕಾರ್ಯಕ್ರಮ ಇದು. ನಾನು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿದೆ, ಈ ಸ್ಕೂಲ್ನ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿದೆ, ಹಾಗೆ ಇಲ್ಲಿರತಕ್ಕಂಥ ದಾನಿಗಳನ್ನು ಕೂಡ ನೋಡಿದೆ. ಇವತ್ತು ಶ್ರೀಮಂತರನ್ನು ನಾವು ನೋಡುವುದಕ್ಕಿಂತ ಹೃದಯ ಶ್ರೀಮಂತಿಗೆ ಉಳ್ಳ ನಿಮ್ಮನ್ನು ಇವತ್ತು ನೋಡಿ ಹಸಿವೆ ಆಗತಕ್ಕಂಥ ನನ್ನ ಹೊಟ್ಟೆ ತುಂಬಿದಂತಾಯಿತು. ನನ್ನ ಜೀವನದಲ್ಲಿ ಇದೊಂದು ಬಹಳ ದೊಡ್ಡ ಕಾರ್ಯಕ್ರಮ ಇವತ್ತು. ಯಾಕಂದರೆ ಇದನ್ನು ನಾನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಭಾಳಷ್ಟು ನನ್ನನ್ನು ನಾನು ತೊಡಗಿಸಿಕೊಂಡು ಬಂದವನು. ನನಗೆ ಗ್ರಾಜ್ಯುಯೇಷನ್ ಮಾಡಬೇಕಂತ ಮನಸ್ಸಿತ್ತು, ಅಟ್ಲೀಸ್ಟ್ ಗ್ರಾಜ್ಯುಯೇಷನ್ ಮಾಡಬೇಕಂತ ಮನಸ್ಸಿತ್ತು. ನಾನು SSLCಯಿಂದ PUCಗೆ ಹೋದಾಗಲೇ ನಾನು ಉದ್ಯೋಗದಲ್ಲಿ ಸೇರಿಕೊಂಡೆ, ಉದ್ಯೋಗ ಮಾಡಲಿಕ್ಕೆ ತೊಡಗಿದೆ. ಉದ್ಯೋಗ ಮಾಡ್ತಾ ಇದ್ದಾಗೆ ಗ್ರಾಜ್ಯುಯೇಷನ್ ಮಾಡಬೇಕು ಅಂತೇಳಿ ಬಹಳಷ್ಟು ಬಡತನದ ಆ ಸಮಯದಲ್ಲಿ ಆರ್ಥಿಕವಾಗಿ ಹಿಂದುಳಿದ ನಾನು ಕೊನೆಗೂ ನನಗೆ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನನ್ನ ಕುಟುಂಬದ ಸಮಸ್ಯೆಗಳು ಭಾಳಷ್ಟು ಇತ್ತು. ಅದರ ಜೊತೆ ನಾನು ನನ್ನ ಗ್ರಾಜ್ಯುಯೇಷನ್ನು ಮಾಡದೆ ಇನ್ಕಂಪ್ಲೀಟ್ ಮಾಡಿ ಪರವೂರಿಗೆ ನನ್ನ ಜನ್ಮ ಕೊಟ್ಟ ತಂದೆ ತಾಯಿಯವರ ಆಶೀರ್ವಾದದೊಂದಿಗೆ
ಇವತ್ತು ನಿಮ್ಮೊಂದಿಗೆ ಈ ಸಭೆಯಲ್ಲಿ ವೇದಿಕೆಯ ಮೇಲೆ ಕುಳಿತುಕೊಳ್ಳುವ ನನಗೆ ಅವಕಾಶ ಸಿಕ್ತು. Shetty, I think for last 4 decades he is auditing our institutions. ಮನುಷ್ಯಾಗ ಹಿಂಗೇನಪ್ಪ ಅದನ್ನು ಗೊತ್ತಾಗ್ಲಿ, ಕುಲ್ದಿನ ಕೂಡಿನ ಸಭಿಕರಿಗಿಲ್ಲ, ಮಂಜಡು ಕುಲ್ದಿನ ಗಣ್ಯರಿಗಿಲ್ಲ, ಎದುರು ಕುಲ್ದಿನ ಜೋಕ್ಲೆಗಿಲ್ಲ, ನಮ್ಮ ಕಿಂಜ ಬುಂದು ಮಕ್ಕಳಿಗಿಲ್ಲ ಎನ್ನ ನಮಸ್ಕಾರ. ಅಣ್ಣ ಹೆಂಗಿತ ಕನ್ನಡ ಪಾತ್ರೋಡು ನನ್ನ ಕನ್ನಡ ಎನ್ನ ಬರೆಂಡ ದುಂಬೆನ ಬಂಜಿ ಜಿಂಜಿದ ಮಗನ ಪಾತ್ರೋಡು ಈದ್ ಪುಗರಿಯರು ಯಾನು ಪುಗರ್ನಕ್ಕೆ ಲೈಕ್ಲೆತ್ತಿಜಿ ಒಂದು ಮತ ಕಾನಾನುಗುಣ ಯೋಗಾದು ನುಣ ಅವು ಆಪುನ ಕೆಲಸ ಆತಂಡು ಆಂಡ ಯಾನು ಒಂಜನ್ನ ಫಸ್ಟ್ ಸೆಲೆಕ್ಟ್ ಮಲ್ಪೆ ಇಂಚಿನ ಒಂಜಿ ಕಮಿಟಿ ಯಾನು ಈ ಶಾಲೆಗೆ 10-35 ವರ್ಷದಿಂಚಿ ಆ ಸುಂದಣ್ಣನ ಎಪ್ಪಲಂಗೆ ನೇ ಬರ್ಕೊಂಡು ಐಟೇನು 3-4 ಜನ ತೂಗಿ ನಂಗೆ ಖುಷಿ ಆಂಡು ಅಗಲ್ನ ಒಂಜಿ ದಾನ ಉಂಡತ್ತೆ ಈ ಶಾಲೆ ಕೊರ್ತಿನ ಅದರ್ದಿಂಚಿ ಯಾನು ಇನ್ನೊಂದು ಈ ಶಾಲೆಗೆ ದಲಾಂಡ ಎನ್ನಡು ಯೋಗದ ಮಲ್ಪೊಡಂದರು ಈ ರಿಮೆಂಬರ್ ಸುಂದರಣ್ಣ ನಮ್ಮ ಈ ಬರ್ನಾಗ ಒಂಜಿ ಆರ್ಲ ಪಾಪ ಕೆಲಸ ಇತ್ತುಜಿಲ್ಲ ಆ ಸಂಘನ ಬಿಡ್ತುಜೇರು ಆರ್ ಕಂಪನಿ ಬಂದ ಅದು ಎನ್ಮಟ್ ಐ ನಾಟ್ ಮಿಸ್ಟೇಕನ್ ಐ ಥಿಂಕ್ ಕಂಪನಿ ಬಂದಾಂಡಲ್ಲ ಈ ಶಾಲೆ ಬರೋಂತೇರು ಕಾಂಡೆ ಬೈಯಾಡಗುಲು ಅದ ಜಯಣ್ಣ ಅದೆಲ್ಲ ಕಮಿಟಿ ಇಡ್ತೇರು ಆಂಡ ಯಾನೊಂಜಿ ಇನ್ನೊಂದು ಈ ಶಾಲೆಗೆ ಅಂಕಲ್ ಬರೀಟನ್ ಹೋಟೆಲ್ ಮಲ್ತಾ ಇದ್ದ ಅದ ಮಲ್ಪನ ಎಣ್ಣೆ ಯಾನು ಈ ಒಂಜಿ ಯಾಪ್ಪಲ ನಮ್ಮ ಮಲ್ಪನ ದಾನಾಯ ವಿಚಾರ ಅವು ಸದುಪಯೋಗ ಆದ ತಿಕ್ಕುನ ಜನಗಳಿಗೆ ಅವಳು ನಮ್ಮ ಬೊಂಬೆಡಿ ದಾನ ಮಲ್ಪನ ಮಸ್ತು ಜನ ಉಳ್ಳೇರು ಮಸ್ತ್ ಜಾಗ ಉಂಡು ಆಂಡ ನಮ್ಮನ ದಾನ ನಮ್ಮ ಕರ್ಮನು ಐಟ ವಿಭೋಗ ಎರೆಗೆ ಅವಡು ಐತದಲ್ಲ ಆಶೀರ್ವಾದ ಬೆನಿಫಿಟ್ ಆಂಡಾಗಲೆಗೆ ಐತ ಫಲ ಎದ್ದೆ ನಾನು ಎನ್ನುವೆ ಅಂಜಲೆ ಪ್ರಕಾಶನ ಪಣ್ಣೆಕಲ್ಲ ಯಾನೋ ಒಂಜಿ ಬಡ ಕುಟ್ಬಿಟ್ಟು ಪುಡುದು ಕಾರು ಚಪ್ಪಲ್ದಂತೆ ಎಂಕಲ್ ಬೊಂಬೆ ಬೋದ್ನಾಗುರು ಆಂಡ ಯಾಪಲ ಬಡತಿ ತೂನಗೆ ಎಂಕಲ್ ಯಾಪಲ ಪ್ರೀತಿ ಬರ್ಕೊಂಡು ಬಡತಿಗೆ ಮನುಷ್ಯ ಬರೋಡಿಗೆ ಆಂಡನೇ ಆಯ್ತು ಸುಧಾರ್ನು ದೊಡ್ಡ ಎತ್ತಿನ ಆಯ್ತು ಸುಧಾರುಜೆ ಹಾಗೆ ಏನ ಬಡತನ ಏನನ್ನು ಗೊತ್ತಾಂಡ ಆಯ್ ಮನುಷ್ಯ ಯಾಪಲ ಒಂಜಿ ಮ್ಯಾಚ್ಯೂರ್ಡ್ ಕಲ್ಲಡ್ ಬರ್ಪೆ ಆಯ್ ಪ್ರಯತ್ನ ಮಲ್ಪೆ ಕಾಂಡ ಭಯ ಮಾಡಿ ಬೆನ್ಪರೆ ಅಣ್ಣ ಎನ್ನ ಒಂಜಿ ಪಂಡ ಕಲ ಪಂಡ ಯಾನ ಒಂಜಿ ಕಾಂಡ ಬೈಟ್ ಬೆನೋಡು ಹೆಂಗೆ ಆಯ್ ಬೆನ್ನೆಟ್ ಏಟ್ ಪಾಯ್ದಾಪನ್ ಗೊತ್ತುಜಿ ಆಂಡ ಕಾಂಡ ಲಗ್ದಾಕ ಬೆನೋಡು ಒಂದು ಪೋಡು ಆಂಡ ಈ ಸಮಿಟಿಲ್ಲ ಈ ಕಮಿಟಿದಲ್ಲಿ ಬೆನ್ನ ತುಂಡತ್ತ ಏನಾಗಲ್ಲ ಈಗ ವಾಸ ಸಂಘ ಸಂಸ್ಥೆ ಇಲ್ಲ ಅಲ್ಲಿ ತೂತುಜಿ ಆಯ್ತು ದುಮ್ಮೇನಾಗಲ್ಲ ಸೆಲ್ಯೂಟ್ ಪಾಡ್ ಬೈ ಈ ಕಮಿಟಿಗೆ ಇಂಚಿನ ಒಂಜಿ ಸಂಘ ಸಂಸ್ಥೆಗೆ ಮೊಗಲ್ನಾತ್ ಒಂಜಿ ಆದರ್ಶ ಕಮಿಟಿ ಮೆಂಬರ್ ತಿಕ್ಕುನೊಂಡತ್ತೆ ಈ ಜೋಕುಲ್ನ ಈ ಶಾಲೆದ ಪುಣ್ಯ ನೆನ್ನೆನ್ಬೆ ಅವು ಅತ್ತಂದನೆ ಮುಲ್ತ ಟೀಚರ್ನಾಗಲು ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ ಉಂಡತ್ತೆ ಮೊಗಲು ಅಗಲಂಕನೇ ಬೆರಂದುಲ್ಲೇರು ಅದು ಬಂದ್ಬೇರೆ ಶಿವರಮಣ್ಣ ಒಂದು ಮತ್ತು ಸಕ್ಸಸ್ಗೆ ಎಂಕುಲ್ ಹತ್ತು ಎಂಕಲ್ನ ಸ್ಟಾಫ್ಲ ಆತೆ ಸಕ್ಸಸ್ ಮಲ್ಪೇರು ಆತೆ ಒಂದು ಮಲ್ಪೇರು ಅಗಳು ಬಂದ್ಬೇರೆ ಹಮ್ ಬನೇಗ ಅವು ಹಾಗೆ ಜಾವ್ ಟೀಚಿಂಗ್ ಸ್ಟಾಫ್ ಅಂಚಿನೊಂದು ಪ್ರೋತ್ಸಾಹ ತಿಕ್ಕು ಭಾರಿ ಕಮ್ಮಿ ಇದರ ಟೀಚಿಂಗ್ ಮಲ್ಪೇರು ಟೀಚರ್ನ ಕ್ಲಾಸಲ್ಲಿ ಏನು ನಡ್ಕೊಂಡು ಗೊತ್ತುಜಿ ಫಸ್ಟ್ ಜನ ನಮ್ಮ ಪ್ರತಿ ಜೋಕುಲ್ಲ ಶಾಲೆ ಪೈಪ್ಗೆ ಟ್ಯೂಷನ್ ಪೋಡೆ ಜೋಕುಲು ಟ್ಯೂಷನ್ ಪೋಜಿಂದ ಆ ಜೋಕ್ಲೆಗೆ ಬಲ ತಿಕ್ಕೋಜಿ ಏತೆ ಬಲ್ಲ ಶಾಲೆ ಪಡ್ಲೆ ಒಂಜಿ ಟೀಚರ್ ಟ್ಯೂಷನ್ ಟೀಚರ್ ಬೇತೆಪ್ಪೇರು ಆಂಡ ಈ ಶಾಲೆ ಅಂಚತ್ತ ಆಗಲೆಗೆ ಟೈಮ್ ಬಿಡ್ದುಲ್ಲ ಟೈಮ್ ಬೊಕ್ಕಲ್ಲ ಶಾಲೆಯನ್ನು ಜೋಕ್ಲೆಗೆ ಕನ್ನಡ ಸಂಸ್ಕೃತಿಗೆ ಸಿಂಗರ್ ಗಾನ ಡ್ಯಾನ್ಸ್ ಪೂರ ಕಲ್ಪಬೇರು ಮಗು ಅಂಚೆ ತೂರಗೊಂಡತ್ತೆ ಮಗಲ್ನ ಒಂಜಿ ಕರ್ತವ್ಯದ ಏನು ಬೇರೆ ಆಂಡರ ಮಗಲ ಮೆಹನತ್ತುಂಡತ್ತೆ ಆ ಬಡ ಶಾಲೆ ಜೋಕ್ಲೆಗೆ ಉಂಡತ್ತೆ ಒಂಜಿ ನಾಮಿನಲ್ ಅಮೌಂಟ್ಗೆ 45 ರೂಪಾಯಿ ನೋ ಆ್ಯಡ್ ಇಜ್ಜಿ ಬ್ಯಾಟ್ ದಾಲಕ್ಕೆ ಫೆಸಿಲಿಟಿ ದಾಲ್ ತಿಕ್ಕೋಜಿ ಅಂಚೆ ಏನಾರ ಯಾನು ಪೋತಿನ ಸಂಘ ಸಂಸ್ಥೆ ಪೋರವತ್ನತ್ತು ಯಾನು ಪ್ರೆಸಿಡೆಂಟ್ ಆಪ್ನ ಜನ ಉಳ್ಳೇ ನಾನು ಪುದರ್ ಬಂದ್ಪೂಜಿ ಅರೇನು ಮಲ್ಪನಡಿ ಯಾನ್ ಪಂಡಾರು ಆರು ಕೇಂಜರಿ ಎಂಕ ಆ ಜಾಗಡು ಒಪ್ಪಡಾಂಡು ಆಂಡ ಒಂಜಿ ಯಾರು ಬಂದ್ಪೈನಿ ಯಾನು ಸಕ್ಸೆದತ್ತು ಒಂದು ಪೂರ ಡೋನರ್ನಾಗಲ್ಲ ಸಕ್ಸೆಸ್ ಯಾನು ಮಾಡ್ತೀನಿ ಯಾನಾಗಲೇ ಫಸ್ಟ್ ಸೆಲ್ಯೂಟ್ ಪಾಡ್ಬೆ ಏರು ಕೊರ್ತೇಡ ಯಾನಾಗಲೇ ಸೆಲ್ಯೂಟ್ ಪಾಡ್ಬೆ ಎನ್ನ ದಾಲತ್ತು ಎನ್ನ ಒಂಜಿ ಕೆಂಚಿತ ಎನ್ನ ಕೊರ್ತೀನಿ ಕಿಂಚಿತ ಇಂಚಿನ ಜಾಗ ಕೊರ್ಜಿನ ಆ ದುಡ್ಡು ಉಂಡತ್ತೆ ಯಾಪಲ ನಮಕ್ ಪಾಯ್ದವ ಈ ದುಡ್ಡು ಕೊರ್ನ ಯಾಪಲ ಕಮ್ಮಿ ಅಂದು ಯಾನು ಎನ್ನ ಬೇ ಎನ್ನ ದುಡ್ಡು ಕಮ್ಮಿ ಅಂದು ಆಂಡ ಆಯ್ತಾ ಪಾಯ್ದಾಗಿತ್ತು ನಾ ಜೋಗ್ಲುಂಡತ್ತೆ ಒಂಜಿ ಹುಡುಗಿ ಕಲ್ತದೆ ಇಡೀ ಫ್ಯಾಮಿಲಿನ ಉದ್ಧಾರ ಮಲ್ಪೆ ಎಲ್ಲ ಒಂಜಿ ಫ್ಯಾಮಿಲಿನ
ಯಾನ್ಲ ಒಮ್ಮೆ ಬತ್ನೆಟ್ಟು ಈ ಎನ್ನ ಫ್ಯಾಮಿಲಿ ಪೂರ ಉದ್ಧಾರ ಮಾಡ್ತೆ ಅಂಚನೆ ಒಂಜಿ ಹುಡುಗಿ ಇಂಜಿನ ಆಯ್ತು ಯಾನ್ ಮಸ್ತ್ ತೂಪೆ ಆ ಕಿಸಾನ್ ನಗಾಡ್ ಒಂಜಿ ಜೋಕುಲ್ಲ ಕಲ್ತಿ ಬಗ್ಗೆ ಇಜ್ಜಿರವ್ರು ಅಕುಲ್ ಮಲ್ಲ ಪ್ಲಾಟ್ಗೆ ತಂದು ಒಲ್ಲ ಆಚಾರ ಒಂಜೇ ಕಮ್ಮಿ ಕ್ಯಾನ್ಯಾನ್ डोंट फील बैड एनीबडी उधर के ओल्ड स्टूडेंट एसोसिएशन को आप प्रोत्साहन करना चाहिए पेरेंट्स द ओल्ड स्टूडेंट पेरेंट्स दे शुड कम फॉरवर्ड फॉर्म ए ओल्ड स्टूडेंट एसोसिएशन पैसा नहीं मांगता है आपका ताकत चाहिए आप लोग का ताकत चाहिए आपका मेहनत चाहिए आपका पैसा नहीं चाहिए पैसा ऑटोमेटिक आएगा उधर इन लोग अब ये क्या है 10 साल में रिटायर होगा आगे क्या स्कूल का ही शुड कम फॉरवर्ड डू समथिंग जितना एजुकेशन हम हर आदमी के लिए अपना कर्तव्य रहता है जो टीचर या स्टूडेंट जो भी सीखा अपना माँ बाप जैसे या पढ़े सिखाया टीचर और पढ़े स्कूल को भूलना नहीं क्यों हमको इधर आदर्श कर बना के रखा इतना हमको आगे लाया कौन सा वो टीचर ने दिया वो स्कूल ने दिया ಬಂಧುಗಳೇ ಮನುಷ್ಯನಿಗೆ ಎರಡು ಸಂದರ್ಭಗಳಲ್ಲಿ ತನ್ನ ಮನದ ತುಮುಲವನ್ನು ಮನದಲ್ಲಾಗುವಂಥ ಭಾವನೆಗಳನ್ನು ಹೊರಗೆ ಹಾಕಲು ಶಬ್ದಗಳು ಸಿಕ್ಕುವುದಿಲ್ಲಂತೆ ಇಂದು ಆ ಒಂದು ಸಂದರ್ಭವನ್ನು ನಾನು ಅನುಭವಿಸ್ತಾ ಇದ್ದೇನೆ ಯಾಕೆಂದರೆ ಇಂದಿನ ಅತಿಥಿ ಗಣ್ಯರ ಮಾತುಗಳನ್ನು ಕೇಳಿ ಮೈ ಮನಸ್ಸು ಹೊಟ್ಟೆ ಎಲ್ಲ ತುಂಬಿ ಹೋಗಿದೆ ಶಬ್ದಗಳೇ ಸಿಗುತ್ತಿಲ್ಲ ಯಾವ ರೀತಿಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕೆಂಬಂಥ ಆ ಒಂದು ದುರ್ಯದಲ್ಲಿ ನಾನೀಗಿದ್ದೇನೆ ಆತ್ಮೀಯ ಬಂಧುಗಳೇ ಎಲೆಮರೆಯ ಕಾಯಂತಿದ್ದ ನಮ್ಮ ಈ ಕನ್ನಡ ನವೋದಯ ಕನ್ನಡ ಸೇವಾ ಸಂಘ ಅಂತೆಯೇ ನವೋದಯ ಇಂಗ್ಲಿಷ್ ಹೈಸ್ಕೂಲ್ ಇಂದು ಕಾಯಕವೇ ಕೈಲಾಸವೆಂಬ ಮಾತಿನಲ್ಲಿ ಅಚಲ ವಿಶ್ವಾಸವಿಟ್ಟ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರ ಹಾಗೂ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಪ್ರೋತ್ಸಾಹ ಎಲ್ಲಕ್ಕಿಂತ ಮಿಗಿಲಾಗಿ ಶಾರದಾ ಮಾತೆಯ ಅನುಗ್ರಹದಿಂದ ಇಂದು ಗ್ರಹಣ ಬಿಟ್ಟ ಸೂರ್ಯನಂತೆ ಪ್ರಕಾಶಮಾನವಾಗಿ ಕಿಸನ್ ನಗರ್ ಶಿವಾಜಿನಗರದಲ್ಲಿ ರಾರಾಜಿಸುತ್ತಿರುವುದರ ಜೊತೆಗೆ ಅದರ ಕಂಪು ಇಂದು ಮುಂಬೈ ಪುಣೆ ಥಾಣೆ ಎಲ್ಲ ಕಡೆ ಹೋಗಿ ಮುಂದುವರಿದು ಈಗ ಬೆಂಗಳೂರಿನತ್ತ ಪಯಣ ಬೆಳೆಸಿದೆ ಅಂದರೆ ಹೇಳಲು ಬಹಳ ಸಂತಸವಾಗುತ್ತಾ ಇದೆ ನಮ್ಮ ಈ ಒಂದು ಮಹಾ ಪ್ರಾಜೆಕ್ಟನ್ನು ಆರಂಭಿಸುವ ಮೊದಲು ನಮ್ಮ ಕಾರ್ಯಕಾರಿ ಸಮಿತಿ ಹಲವು ಬಾರಿ ಕುಳಿತು ಚರ್ಚಿಸಿ ಅದರ ಆಗು ಹೋಗು ಬರಬಹುದಾದಂಥ ಅಡೆತಡೆಗಳನ್ನೆಲ್ಲ ಕೂಲಂಕುಷವಾಗಿ ಚರ್ಚಿಸಿ ಆ ನಂತರ ಈ ಕೆಲಸವನ್ನು ಯಾವ ರೀತಿ ಮಾಡಬೇಕೆಂಬ ನಿರ್ಣಯವನ್ನು ತೆಗೆದುಕೊಂಡು ಖಂಡಿತವಾಗಿಯೂ ನಾವು ಮಾಡುತ್ತೇವೆಂಬ ದೃಢ ವಿಶ್ವಾಸದಿಂದ ನಾವು ಈ ಕೆಲಸಕ್ಕೆ ಇಳಿದಿದ್ದೆವು ಒಂದು ವೇಳೆ ಆ ಸಮಯದಲ್ಲಿ ನಮ್ಮ ಈ ಕಾರ್ಯಕಾರಿ ಸಮಿತಿ ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತಿದ್ದರೆ ಇಂದು ನಾವು ನೀವೆಲ್ಲ ಸೇರಿ ಇಂತಹ ಒಂದು ಸಂಭ್ರಮದ ಸಮಾರಂಭಕ್ಕೆ ಸಾಕ್ಷಿಯಾಗಲು ಖಂಡಿತವಾಗಿಯೂ ಸಾಧ್ಯವಾಗುತ್ತಿರಲಿಲ್ಲ ಇದು ನಮ್ಮ ಈ ನವೋದಯ ಕನ್ನಡ ಸೇವಾ ಸಂಘದ ಚರಿತ್ರೆಯಲ್ಲಿ ಒಂದು ಅವಿಸ್ಮರಣೀಯ ದಿನವಂತ ಹೇಳಲಿಕ್ಕೆ ನಾನು ಬಹಳ ಸಂತಸ ಪಡ್ತಾ ಇದ್ದೇನೆ ಕನ್ನಡದ ನಾಣ್ಣುಡಿಗಳು ಹೇಳ್ತಾ ಇವೆ ಸಾಧಿಸಿದರೆ ಸಬಲ ನುಂಗಬಹುದು ಕೈ ಕೆಸರಾದರೆ ಬಾಯಿ ಮೊಸರು ಎಂಬಂತೆ ನಾವು ಇಂದು ಈ ಕೆಲಸವನ್ನು ಮಾಡಿ ತೋರಿಸಿದ್ದೇವೆ ಬಂಧುಗಳೇ ಅನಿಸುತ್ತಿದೆ ಏಕೋ ಇಂದು ಕನಸೊಂದು ನನಸಾಯ್ತು ನಮ್ಮದು ಎಂದು ಅನಿಸುತ್ತಿದೆ ಏಕೋ ಇಂದು ಕನಸೊಂದು ನನಸಾಯ್ತು ನಮ್ಮದು ಎಂದು ಅದು ನಿಮ್ಮಿಂದಲೇ ಎಂದು ಮನತುಂಬಿ ಹೇಳುವೆನು ನಾನಿಲ್ಲಿ ಇಂದು ನೀವೆಲ್ಲ ನಮ್ಮವರೇ ಎಂದೆಂದಿಗೂ ನಮ್ಮವರೇ ಎಂದು ಖಂಡಿತವಾಗಿಯೂ ನಿಶ್ಚಯವಾಗಿಯೂ ಸ್ಪಷ್ಟ ಶಬ್ದಗಳಿಂದ ನಾನು ಇದನ್ನು ಹೇಳುತ್ತಲಿದ್ದೇನೆ ಯಾಕೆಂದರೆ ನನ್ನ ಮಾತಿಗೆ ಇಂದು ವೇದಿಕೆಯಲ್ಲಿದ್ದಂಥ ಗಣ್ಯರೇ ಸಾಕ್ಷಿ ಒಮ್ಮೆ ನಮ್ಮಲ್ಲಿಗೆ ಬಂದು ನಮ್ಮ ಶೈಕ್ಷಣಿಕ ಸಂಸ್ಥೆಯ ಸ್ವಚ್ಛತೆ ಆಡಳಿತದಲ್ಲಿನ ಪಾರದರ್ಶಕತೆ ವಿದ್ಯಾರ್ಥಿಗಳ ಶಿಸ್ತು ಪಾಲಕರೊಡಗಿನ ಸಂಬಂಧ ಶಿಕ್ಷಕರ ಶ್ರಮದ ಬಗ್ಗೆ ಕೇಳಿ ನೋಡಿ ತಿಳಿದ ಮೇಲೆ ಯಾರೇ ಆದರೂ ಅವರು ನಮ್ಮವರೇ ಆಗಿ ಬಿಡುತ್ತಾರೆ ಎಂಬುದಕ್ಕೆ ಖಂಡಿತವಾಗಿಯೂ ಸಂಶಯ ಇಲ್ಲ ಯಾಕೆಂದರೆ ಇವತ್ತು ಬಂದಂಥ ಮುಖ್ಯ ಅತಿಥಿ ಬೆಂಗಳೂರಿನಿಂದ ಇಲ್ಲಿವರೆಗೆ ಪಾದ ಬೆಳೆಸಿ ಬಂದವರು ನಮ್ಮ ಈ ಒಂದು ದಿನದ ಒಂದು ಗಂಟೆಯ ಕಾರ್ಯಕ್ರಮವನ್ನು ನೋಡಿ ಎಷ್ಟೊಂದು ಭಾವಪರವಶರಾಗಿ ಇಲ್ಲಿ ಮಾತನಾಡಿ ಹೋದರಂದರೆ ನಿಜವಾಗಿಯೂ ಅದು
ನಮಗೊಂದು ಹೆಮ್ಮೆಯ ವಿಷಯ ಅಂತ ಇನ್ನೊಮ್ಮೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಕಳೆದ 5-6 ವರ್ಷಗಳಿಂದ ನಮ್ಮ ಸಂಸ್ಥೆ ಬಹಳಷ್ಟು ಬದಲಾವಣೆಗಳನ್ನು ಮಾಡುತ್ತಾ ಬೆಳವಣಿಗೆಯತ್ತ ದಾಪುಗಾಲು ಹಾಕುತ್ತಾ ಮುಂದುವರಿತಾ ಇದೆ. ಈ ಒಂದು ಪರಿಸರದಲ್ಲಿ ಮಧ್ಯಮ ಹಾಗೂ ಕೆಳವರ್ಗದ ಜನರೇ ಹೆಚ್ಚಿಗೆ ಇರುವಲ್ಲಿ ವಿದ್ಯಾವಂತ ಅವಿದ್ಯಾವಂತ ಪಾಲಕರ ಮಕ್ಕಳು ಜೊತೆಯಲ್ಲಿ ಕಲಿತು ಇಂತಹ ಒಂದು ಉತ್ತಮವಾದ ಫಲಿತಾಂಶವನ್ನು ಶಾಲೆಗೆ ತಂದುಕೊಡುವುದೆಲ್ಲ ನಮಗೆ ಬಹಳ ಸಂತಸವನ್ನು ನೀಡುತ್ತಾ ಇದೆ. ಜೂನಿಯರ್ ಕಾಲೇಜನ್ನು ಆರಂಭಿಸುವರೆ ಮಹಾರಾಷ್ಟ್ರ ಸರ್ಕಾರದ ಶೈಕ್ಷಣಿಕ ವಿಭಾಗದಿಂದ ಅನುಮತಿ ದೊರಕಿದೆ. ಮುಂಬರುವ ಶೈಕ್ಷಣಿಕ ವರ್ಷದಿಂದ 11ನೇ ತರಗತಿಯನ್ನು ಆರಂಭಿಸುವತ್ತ ಹೆಜ್ಜೆ ಮುಂದಿಟ್ಟಿದ್ದೇವೆ. ಶಾರದಾ ಮಾತೆ ಆಶೀರ್ವದಿಸಿದ್ದಾರೆ. ನಿಮ್ಮ ಬೆಂಬಲ ಸಹಕಾರ ಮುಂದಿನ ದಿನಗಳಲ್ಲಿಯೂ ನಮಗೆ ಹೀಗೆ ಇರಲಿ ಎಂದು ಆಶಿಸುತ್ತೇನೆ. ಶೈಕ್ಷಣಿಕ ವಿಭಾಗದಲ್ಲಿ ಹೆಚ್ಚಿನ ಅನುಭವ ಪಡೆದ ಮಹನೀಯರ ಸಲಹೆ ಸಹಕಾರವನ್ನು ಪಡೆದು ಮುಂಬರುವ ದಿನಗಳಲ್ಲಿ ನಮ್ಮ ಈ ಶೈಕ್ಷಣಿಕ ಸಂಸ್ಥೆಗಳ ಕೀರ್ತಿ ಪ್ರತಿಷ್ಠೆ ಘನತೆ ಗೌರವಗಳು ಇನ್ನಷ್ಟು ಹೆಚ್ಚಿಸಲು ನಮ್ಮಿಂದಾಗುವ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡುತ್ತೇವೆ. ಈ ಶುಭ ಸಂದರ್ಭದಲ್ಲಿ ನಾನು ನಮ್ಮ ಫಂಡ್ ರೈಸಿಂಗ್ ಕಮಿಟಿಯ ಚೇರ್ಮನ್ ಶ್ರೀ ಸತ್ಕಾರ್ ಶಿವರಾಮ ಶೆಟ್ಟಿಯವರಿಗೆ ನನ್ನ ವೈಯಕ್ತಿಕವಾದ ಮನದಾಳದ ಧನ್ಯವಾದಗಳನ್ನು ಅರ್ಪಿಸ ಬಯಸುತ್ತೇನೆ. ಯಾಕೆಂದರೆ ಕಾರ್ಯಕಾರಿ ಸಮಿತಿಯು ತನ್ನ ಕೆಲಸದಲ್ಲಿ ಎಡವಿದಾಗ ನಮ್ಮನ್ನು ತಟ್ಟಿ ಎಬ್ಬಿಸಿ ತನ್ನ ಮಾತಿನ ಚಾಟಿಗೇಟಿನಿಂದ ಜಾಗೃತೆಗೊಳಿಸದೇ ಇರುತ್ತಿದ್ದರೆ ಈ ಕೆಲಸ ಸುಲಭ ಸಾಧ್ಯವಾಗ್ತಿರಲಿಲ್ಲ. ನಮಸ್ಕಾರ. ನವೋದಯ ಕನ್ನಡ ಸಂಘ 42ನೇ ವಾರ್ಷಿಕೋತ್ಸವದ ಆಚರಣೆ ಈ ಕಾರ್ಯದೀಚಿ ಕುರ್ಲದ ಬಂಟರ ಸಂಘದ ನಡಪಂದು ಈ ಪೊತ್ತುಡು ಈ ಸುಸಂದರ್ಭಗಳು ನಮ್ಮೊಟ್ಟಿಗೂ ಸಂಸ್ಥೆದ ಅಧ್ಯಕ್ಷರು ಪದಾಧಿಕಾರಿಗಳು ಅಂಚೆನೆ ಕಾರ್ಯಕಾರಿ ಸಮಿತಿಗಳು ನಮ್ಮೊಟ್ಟಿಗೂ ಇತ್ತೆ ನಮ್ಮ ಸಂಸ್ಥೆದ ಅಧ್ಯಕ್ಷರನ್ನ ಜಯಕೆ ಶೆಟ್ಟಿ ನಟ ಪಾತ್ರ ನಮ್ಮ ನವೋದಯ ಕನ್ನಡ ಸೇವಾ ಸಂಘ 1949ರಲ್ಲಿ ದಿವಂಗತ ಯಶೋಧರ ಶೆಟ್ಟಿ ನೇತೃತ್ವದಲ್ಲಿ ಸ್ಥಾಪಿಸಲ್ಪಟ್ಟಿದ್ದು 1970ರಲ್ಲಿ ನವೋದಯ ಇಂಗ್ಲೀಷ್ ಹೈಸ್ಕೂಲ್ ಪ್ರಾಥಮಿಕ ವಿಭಾಗಕ್ಕೆ ಸ್ಥಾಪನೆ ಮಾಡಿ ನಮ್ಮ ಬಡ ಜನರ ವಿದ್ಯಾಭ್ಯಾಸಕ್ಕೆ ಉಪಯೋಗ ಆಗಬೇಕೆಂಬ ಉದ್ದೇಶವನ್ನಿಟ್ಟು ಕಡಿಮೆ ಫೀಸಿನಲ್ಲಿ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ನೀಡುವ ಮಹತ್ತರವಾದ ಉದ್ದೇಶವನ್ನು ಇಟ್ಟುಕೊಂಡು ಆ ಶಾಲೆಯನ್ನು ಸ್ಥಾಪಿಸಿದರು. ಅದನ್ನು ಅಂದಿನಿಂದ ಇಂದಿನವರೆಗೆ ಹಲವಾರು ಮಹನೀಯರು ಅದರ ನೇತೃತ್ವವನ್ನು ವಹಿಸಿ ಒಳ್ಳೆಯ ರೀತಿಯಲ್ಲಿ ಹಾಗೂ ನಮ್ಮ ಸ್ಥಾಪಕ ಅಧ್ಯಕ್ಷರ ಆ ಒಂದು ಮಹತ್ತರವಾದ ಉದ್ದೇಶವನ್ನು ಸಾರ್ಥಕಗೊಳಿಸುವಂಥ ಮಟ್ಟಿನಲ್ಲಿ ಇದುವರೆಗೆ ಸಫಲರಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತಸವಾಗ್ತಾ ಇದೆ. 1969ರಲ್ಲಿ ಸ್ಥಾಪನೆಯಾದಂಥ ಸಂಘ ಅದನ್ನು 1994ರಲ್ಲಿ ಸಿಲ್ವರ್ ಜೂಬ್ಲಿ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿ ಅಂದು ಕೇವಲ ಒಂದು ರೂಮಿನಿಂದ ಅದು ಕೂಡ ಬಾಡಿಗೆ ರೂಮಿನಲ್ಲಿ ಆರಂಭವಾದಂತಹ ಶಾಲೆ ಇಂದು 1765 ಮಂದಿ ವಿದ್ಯಾರ್ಥಿಗಳಿಗೆ 93 ಮಂದಿ ಅಧ್ಯಾಪಕರು ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿಗಳಿಂದ ತಮ್ಮ ಭವಿಷ್ಯವನ್ನು ನಿರ್ಮಿಸುವಂತಹ ಮಹತ್ತರವಾದ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದೆ. ಆ ಮಟ್ಟಿನಲ್ಲಿ ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸುವಂಥ ನಮ್ಮ ಶಾಲಾ ಅಧ್ಯಾಪಕರಿಗೆ ನಿಜವಾಗಿಯೂ ಇದರ ಶ್ರೇಯ ಸಲ್ಲಬೇಕಾದ್ದು. ಇಂದು 10ನೇ ತರಗತಿವರೆಗೆ ಇದ್ದಂಥ ಶಾಲೆಯಲ್ಲಿ ಈಗ ನಮಗೆ 11ನೇ ತರಗತಿ 11, 12 ಅಂದರೆ ಜೂನಿಯರ್ ಕಾಲೇಜಿಗೆ ಕೂಡ ಪರ್ಮಿಷನ್ ಮಹಾರಾಷ್ಟ್ರ ಗೌರ್ಮೆಂಟಿನ ಶೈಕ್ಷಣಿಕ ವಿಭಾಗದಿಂದ ಸಿಕ್ಕಿದೆ. ಅದಕ್ಕೋಸ್ಕರ ಜಾಗದ ಕೊರತೆ ಇತ್ತು. ಆ ಕೊರತೆಯನ್ನು ನೀಗಿಸೋದಕ್ಕೋಸ್ಕರ ನಾವು ನಮ್ಮ ಮಾಧ್ಯಮಿಕ ಸೆಕ್ಷನ್ನ ಬದಿಯಲ್ಲಿ ಒಂದು ಹೊಸದಾಗಿ ಬಂದಂಥ ಕಟ್ಟಡದಲ್ಲಿ ಸುಮಾರು 10,000 ಚದರ ಅಡಿ ಜಾಗವನ್ನು ನಾವು ಖರೀದಿಸಿದೆವು. ಅದಕ್ಕೆ ಒಂದು ಹಣದ ಅಂದರೆ ಬಹಳ ದೊಡ್ಡ ಮೊತ್ತ ಇತ್ತು, 12 ಕೋಟಿ ಬಜೆಟ್ ಅದು. ಆ ಬಜೆಟನ್ನು ನಾವು ನಮ್ಮ ಕೈಯಲ್ಲಿದ್ದು ಮಾಡಿದ್ದಲ್ಲ, ಅದಕ್ಕೋಸ್ಕರ ನಾವು ಒಂದು ಫಂಡ್ ರೈಸಿಂಗ್ ಕಮಿಟಿಯನ್ನು ಕೂಡ ಮಾಡಿದ್ದೆವು. ಇದರಲ್ಲಿ ನಮ್ಮ ತುಳು ಕನ್ನಡ ಸಮಾಜದ ಬಹಳಷ್ಟು ಮಂದಿ ಗಣ್ಯರು
ಆ ಕಾರ್ಯಕಾರಿ ಸಮಿತಿಯಲ್ಲಿದ್ದರು. ಮೊದಲಾಗಿ ಅದರ ಶ್ರೇಯ ನಮ್ಮ ಸತ್ಕಾರ ರೆಸಿಡೆನ್ಸಿ ಹೋಟೆಲಿನ ಮಾಲಕರಾದ ಸತ್ಕಾರ ಶಿವರಾಮ್ ಶೆಟ್ಟಿ ಅವರಿಗೆ ಸಲ್ಲಬಹುದು. ಯಾಕಂದರೆ ಅವರಿಂದಾಗಿ ನಮ್ಮ ಕೆಲಸ ಬಹಳಷ್ಟು ಸುಲಭವಾಯಿತು. ಇಲ್ಲದಿದ್ದರೆ ನಾವು ಎಣಿಸಿದ್ದಕ್ಕಿಂತಲೂ ಶೀಘ್ರವಾಗಿ ಈ ಒಂದು ಕಾರ್ಯ ನಡೆಸುವಂಥ ಸಾಧ್ಯತೆ ಬಹಳ ಕಡಿಮೆ ಇತ್ತು. ಅದನ್ನು ಅವರು ಸಾಧಿಸಿಕೊಟ್ಟಿದ್ದಾರೆ. ನಿನ್ನೆ ದಿವಸ ಅದರ ಆ ಹೊಸ ಬಿಲ್ಡಿಂಗ್ ಉದ್ಘಾಟನೆ ಆಯಿತು. ಇನ್ನು ಆ ಬಗ್ಗೆ ನಮ್ಮ ಸಂಘದ ಪರವಾಗಿ ಜೂನಿಯರ್ ಕಾಲೇಜಿನ ಉದ್ಘಾಟನೆ, ಹೊಸ ಬಿಲ್ಡಿಂಗ್ನ ಉದ್ಘಾಟನೆ ಹಾಗೂ ಕಾರ್ಯಕ್ರಮ ಅದರ ನಮಗೆ ಸಹಕಾರವನ್ನಿತ್ತು, ಜನಸಹಾಯವನ್ನಿತ್ತು ಪ್ರೋತ್ಸಾಹಿಸಿದಂಥ ಮಹಿಳೆಯರಿಗೆ ಸರ್ಕಾರವನ್ನು ನಾವು ಇಲ್ಲಿ ನಮ್ಮ ಕುರ್ಲಾದ ಬಂಟದ ಭವನದಲ್ಲಿ ಮಾಡುತ್ತಲೇ ಇದ್ದೇವೆ. ಬೆಳಗಿನಿಂದ ಸಾಯಂಕಾಲದವರೆಗೆ ನಮ್ಮ ಕಾರ್ಯಕ್ರಮಗಳು ನಡೆಯುತ್ತಾ ಇವೆ. ಬಹಳಷ್ಟು ಉತ್ತಮ ರೀತಿಯಲ್ಲಿ ನಡೆಯುತ್ತಾ ಇತ್ತು. ಅದಕ್ಕೆ ಚೀಫ್ ಗೆಸ್ಟ್ ಆಗಿ ನಮ್ಮ ಬೆಂಗಳೂರಿನ MRG ಗ್ರೂಪ್ ಹೋಟೆಲ್ನ ಪ್ರಕಾಶಣ್ಣ, ಹೊರಂಗರಪಾಡಿ ಪ್ರಕಾಶಣ್ಣ ಬಂಜಾರ ಹೋಟೆಲ್ ಬಂಜಾರದವರು ಬಂದಿದ್ದರು. ಅವರು ಕೂಡ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಬಹಳಷ್ಟು ಮೆಚ್ಚುಗೆ ಮಾತುಗಳನ್ನು ಆಡಿದರು. ಕೇವಲ 1 ಗಂಟೆ ನಮ್ಮ ಮಕ್ಕಳ ಕಾರ್ಯಕ್ರಮವನ್ನು ವೀಕ್ಷಿಸಿ ಬಹಳಷ್ಟು ಹೊರಗೆ ಮಾತನಾಡಿದ್ದಾರೆ. ನಮಗಿಂತ ಹೆಚ್ಚಿನ ಸಂತಸ ಬೇರೇನಿಲ್ಲ. ಈಗ ನಮ್ಮೊಂದಿಗೂ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾದ ದಯಾನಂದ ಜಾರಕಿಹೊಳಿ ಅವರು ಸಂಸ್ಥೆಯ ಬಗ್ಗೆ ಮಾತನಾಡುತ್ತಾರೆ. ನಮಸ್ಕಾರ. ನವೋದಯ ಕನ್ನಡ ಸೇವಾ ಸಂಘ ಅಂಜನೆ ಎತ್ತ ಸಂಚಾಲಕ ಸೂಚನ ನವೋದಯ ಇಂಗ್ಲಿಷ್ ಹೈಸ್ಕೂಲ್ ಠಾಣೆ ಎತ್ತ ಜೂನಿಯರ್ ಕಾಲೇಜಿನ ನೂತನ ಉದ್ಘಾಟನಾ ಸಮಾರಂಭದ ಈ ಉದ್ಘಾಟನಾ ಸಮಾರಂಭ ನಮ್ಮ ಈ ಬಂಟರ ಸಂಘಗಳು ಭಾರಿ ವಿಜೃಂಭಣೆಯನ್ನು ನಡೆಸಿದೆ. ಇನ್ನು ಈ ಉದ್ಘಾಟನಾ ಸಮಾರಂಭ ಭಾರಿ ವಿಜೃಂಭಣೆಯ ಸಹಕಾರ ಕೊಟ್ಟು ಹಲವಾರು ಜನ ಮೇಲೆ ಶಿವಚಂದ್ರನ ಶಿವರಾಮ್ ಶೆಟ್ಟಿ ಹೋಟೆಲ್ ಸರ್ಕಾರದ ಮಾಲೀಕರೇ ಅಂಜನೆ ಹಲವಾರು ಮಂದಿ ಗಣ್ಯರು ಉಪಸ್ಥಿತಿಗೆ ನಡೆಸಿದ ಈ ಕಾರ್ಯಕ್ರಮಗಳು ಹಾಕಲು ಅಂಜನೆ ಪ್ರತ್ಯಕ್ಷ ಪರೋಕ್ಷವಾದ ಸಹಕರಿಸಿದ ಮಾತೆಯಿಲ್ಲ. ಅಂಜನೆ ಮುಂಬೈ ಮಹಾರಾಷ್ಟ್ರದ ತುಳು ಕನ್ನಡಿಗರ ಮಾತೆಯಿಲ್ಲ. ಪ್ರತಿಯೊಂದರಿಂದ ಕುಂಭದ ಕರ್ತವ್ಯ ಸಲ್ಲಿಸಿಕೊಂಡು ನನ್ನ ಮಿತ್ರಗಳ ನವೋದಯ ಕನ್ನಡ ಸೇವಾ ಸಂಘ ಅಂಜನೆ ಸಂಘದ ಸಂಚಾಲಕರಿಗೆ ನವೋದಯ ಉತ್ತರೋತ್ತರಾಗಿದ್ದಾರೆ. ಇದು ಮಾತೆಲ್ಲ ಸಹಕಾರ ಕೊಟ್ಟುಕೊಂಡು ಸಂಘದ ಗೌರವವನ್ನು ಕಾರ್ಯದರ್ಶಿ ಇತ್ತೆ ನಮ್ಮೊಟ್ಟಿಗೂ ಸಂಸ್ಥೆದ ಫಂಡ್ ರೈಸಿಂಗ್ ಕಮಿಟಿಯ ಚೇರ್ಮನ್ ಸತ್ಯ ಶಿವರಾಮ್ ಶೆಟ್ಟಿ ಅವರು ಸಂಸ್ಥೆಯ ಬಗ್ಗೆ ಜವಾಬ್ದಾರಿ ನಿಭಾದ ದೇವರ ಪ್ರಾರ್ಥನೆ ಮತ್ತು ಎಲ್ಲರ ಬೇಗ ನಮ್ಮ ಈ ಶಾಲೆ ಸುಧಾರವಡು ಈ ಶಾಲೆಯ ಕಟ್ಟಡ ಕಾವಡು ಪರ ಜನರು ಉತ್ಪನ್ನವಡು ಇಂಥ ಫಾಯ್ದಾವಡು ಭಾವನೆ ಸ್ವಲ್ಪ ಪೂರ್ಣಾದಿ ಎಣ್ಣ ಇದೆಯನ್ನು ಬಿಟ್ಟು ದೇವರ ನಟ ಈ ಸಂಸ್ಥೆ ನನ್ನ ಉತ್ತರೋತ್ತರ ಬೆಳೆದು ಆ ಪರ ಜನರಿಗೆ ಗರೀಬ್ ಜನರಿಗೆ ಬಡವರಿಗೆ ಫಾಯ್ದಾವಡು ಎನ್ನ ಇತ್ತು. ನಮ್ಮ ಸಂಸ್ಥೆದ ಪ್ರಿನ್ಸಿಪಾಲ್ ಮೇಡಮು ಅನುರಾಧ ಮೇಡಮ್ ಅರ್ಲ ಎರಡು on behalf of secondary section. I'm really proud to be the HM of secondary section, and after a long dream, long years of dream has come true. This college, junior college inauguration has happened yesterday and today also, and we are going to start Junior College of Science and Commerce. Really our parents and children are really thankful for this, because we are going to get a chance to join our college. So continuously 14 years they can study in the same institution. So I'm really thankful to the management for completing this dream, and that is the management hard for past 1 year collecting the fundraising committee. And also thankful to the fundraising committee, Shri Shivam Shri. ಸಂಸ್ಥೆದ ಗೌರವ ಘೋಷಣೆಗಾಗಿ
ಸುನೀಲ್ ಶೆಟ್ಟಿ ಇದ್ದಾರೆ. ಅವರು ಸಂಸ್ಥೆ ನಿರ್ದೇಶಕರು ನವೋದಯ ಕನ್ನಡ ಸೇವಾ ಸಂಘ 47 ವರ್ಷೋರ್ದಿಂಚಿ ವಿದ್ಯಾರ್ಜನೆ ಮಾಡ್ಕೊಂಡಿದ್ದಾರೆ. ಈ ಒಂದು ಹೊಸ ನಮ್ಮ ಯೋಜನೆಗೆ ಸಹಕಾರ ಮಂಡ ಮಸ್ತ್ ಸಹಕಾರ ದುಡ್ಡಿನ ಸಹಕಾರ ತನ್ನ ಮನದ ಸಹಕಾರ ಇವತ್ತಿನ ಮಾತಿಗೆ ಧನ್ಯವಾದ. ಇವರೊಂದು ಈ ಸಂಸ್ಥೆ ನನ್ನ ಗುಲೆವಾಡಿಂದ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಕಾಂಡದ ಈ ಪೊರ್ತುಡು ವಿಘ್ನ ವಿನಾಶಕ್ಕೆ ಗಣಪತಿನ ನೆನೆತಂದು ನವೋದಯ ಕನ್ನಡ ಸೇವಾ ಸಂಘ ಥಾನೆ ಕೋಡೆ ಎಡ್ಡೆಗಳಿಗಿಡು ಧಾರ್ಮಿಕ ವಿಧಿವಿಧಾನೋಡು ನಮ್ಮ ಪೊಸತ್ ಬಿಲ್ಡಿಂಗ್ದ ಉದ್ಘಾಟನೆ ಆಡು ಇನಿ ಐತ ಉದ್ಘಾಟನಾ ಕಾರ್ಯಕ್ರಮ ಬೈದಿನ ಮಾತ ಬಿನ್ನೇರು ಪಾಲಕೇರು ಶಿಕ್ಷಕರು ಜೋಕುಲು ದಾನಿಲು ಮಾತೆರೆಲ್ಲ ಎದ್ಕೊನೊಂದುಲ್ಲೆ ಅನ್ನೋದು ಪೂರ್ವಕವಾದ ಸ್ವಾಗತ ಮಲ್ತಂದು ಎದ್ಕೊನೊಂದುಲ್ಲೆ. ಸಾರಥ ವರ್ಮನುತ 1996ನಲ್ಲಿ ಯಶೋಧ ಶೆಟ್ಟಿಯವರು ಕಂಡ ಕನಸು. ಯಶೋಧರ 1969ನಲ್ಲಿ ಯಶೋಧರ ಶೆಟ್ಟಿಯವರು ಕಂಡಂತಹ ಕನಸು ಒಂದು ಸಣ್ಣ ಶಾಲೆಯನ್ನು ಪ್ರಾರಂಭಿಸಿದ್ರು. ಅದೀಗ ಹೆಮ್ಮರವಾಗಿ ಬೆಳೆದಿದೆ ಎನ್ನಲು ನಮಗೆಲ್ಲ ಸಂತೋಷವೆನಿಸುತ್ತದೆ. ಸನಾತನ ಧರ್ಮದ ಪ್ರಕಾರ ಯಾವುದೇ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ವಿಘ್ನ ವಿನಾಶಕ ಗಣಪತಿಯನ್ನು ಸ್ತುತಿಸುವುದು ನಮ್ಮ ಸಂಪ್ರದಾಯ. ಅದೇ ರೀತಿ ನಮ್ಮ ಮಕ್ಕಳು ನಿಮ್ಮೆದುರಿಗೆ ಗಣಪತಿ ಸ್ತುತಿಯೊಂದಿಗೆ ಬರಲಿದ್ದಾರೆ. ಈ ನೃತ್ಯವನ್ನು ಸಂಯೋಜಿಸಿದವರು ನಮ್ಮ ಸಮಿತಿಯ ಸದಸ್ಯರ ಮಗಳು ದೃಶ್ಯ ಶೆಟ್ಟಿ. ಮಕ್ಕಳೆಲ್ಲರೂ ನಮ್ಮ ಸಮಿತಿಯವರೇ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರೆಲ್ಲರೂ ನಮ್ಮ ಶಾಲೆಯ ಮಕ್ಕಳು ಅಥವಾ ಸಮಿತಿಯ ಸದಸ್ಯರ ಮಕ್ಕಳು. ಹಾಗಾಗಿ ಅವರನ್ನು ದೊಡ್ಡ ಚಪ್ಪಾಳೆಯೊಂದಿಗೆ ನೀವು ಕರೆ ಮಾಡಿಕೊಳ್ಬೇಕು. ಸರಿ ಮಗಮ ಮಗ ಮರಿ ಸರಿ ದಿ ಸನಿ ಪನಿ ಸಗಮ ಪನಿ ಸನಿ ಮಗಮ ಮಗ ಮರಿ ಸರಿ ದಿ ಸನಿ ಪನಿ ಸಗಮ ಪನಿ ಸನಿ ಸರಿ ಸನಿ ಸಗ ಗಮರಿ ಸನಿ ಸರಿ ಸನಿ ಸಗ ಗಮರಿ ದಿ ಸನಿ ಪನಿ ಸನಿ ಪ ಮಗ ಮರಿ ಸರಿ ಗಮ ಪನಿ ಸರಿ ಸನಿ ಮಗ ಗಣಪತಿ मनसा स्मरामि महागणपतिं मनसा स्मरामि वसिष्ठवामदेवादिवन्दितं महागणपतिं महादेवसुतं गुरुहनुतं शान्तं महाकाव्यनाटकादिप्रियं मूषिकवाहनमोदकप्रियं सरिगमवनि निपमरे गम पानि सनि पम मम मम पप पनि मपनि मम मम पनि नि सनि नि सा पनि सनि सनि सा गामरि सनि 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 सा गाम ग स ग म
to our second item of the morning. Again, Kannada dance. Yes, it's our Kannada Seva Sangha. We have a variety of programs. First we started with Sanskrit, now Kannada song. This song has been choreographed by our own teachers, Priya teacher and Shruti teacher. Thank you.
अरे खांद्यावर घेणार पण डोक्यावर नाही. हातात हात कधी पायात पाय, अरे खांद्यावर घेणार पण डोक्यावर नाही. सावकाशीवर टांग दुनिया दारी, गई मिठी छुरी अपनी यारी. सावकाशीवर टांग दुनिया दारी, गई मिठी छुरी अपनी यारी. कसं दाखव लढ मित्रा पण असते असते लढ मित्रा. कसं दाखव लढ मित्रा पण असते असते चढ मित्रा. कसं दाखव लढ मित्रा पण असते असते चढ मित्रा. कसं दाखव लढ मित्रा पण असते असते चढ मित्रा. काका दुनिया झकास हे तुमचा उद्दास का, आमच्यात या जरा आता ना लाजता. डोळे उघडा पहा डेंजर आहे हवा, दंगा करा जरा आता ना माजता. दुनिया झकास हे तुमचा उल्हास का, आमच्यात या जरा आता ना लाजता. डोळे उघडा पहा डेंजर आहे हवा, दंगा करा जरा आता ना माजता. मागे फिरा नाहीतर बघा, मागे फिरा नाहीतर बघा. नको होऊया आता. ಈಗ ವೈಶಾಲಿ ಮೇಡಮ್ನವರು ಕೋರಿಯೋಗ್ರಾಫ್ ಮಾಡಿದ ಈ ನೃತ್ಯವನ್ನು ನಿಮ್ಮೆದುರಿಗೆ ನಾವು ಪ್ರಸ್ತುತಪಡಿಸಿದ್ದೇವೆ. ಎರಡು ಕೈ ಚಪ್ಪಾಳೆ ಒಟ್ಟಾಗಿ ಎಸ್.
ನೀಲ ಗಗನದೊಳು ಮೇಘಗಳ ನೀಲ ಗಗನದೊಳು ಮೇಘಗಳ ಕಣ್ಣಾಗಲೇ ನಾಟ್ಯವ ನವಿಲುಗೈಯುತ್ತಿದೆ ನವಿ